ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಮೊದಲಿಗೆ ಹೆಡ್ಲೈನ್ಸ್. ಬೆಳಗ್ಗೆ SIT ಬಾಗಿಲು ಬಡಿದ ಸುಜಾತ, ತನಿಖಾಧಿಕಾರಿಗಳ ಮುಂದೆ ಹಾಜರ್. ನನಗೆ ಅನನ್ಯ ಆಸ್ತಿನೂ ಬೇಡ, ಉಲ್ಟಾ ಹೊಡೆದ ಅಜ್ಜಿ. ಬೆಳತಂಡಿ ಪೊಲೀಸ್ ಠಾಣೆಯಲ್ಲಿ ಸಮೀರ್, AI ವಿಡಿಯೋ ಕುರಿತ ಪ್ರಶ್ನೆಗಳಿಗೆ ಪತರುಗುಟ್ಟಿದ ಯೂಟ್ಯೂಬರ್. ಚಿನ್ನಯ್ಯನೇ ನನಗೆ ಬುರುಡೆ ಕತೆ ಹೇಳಿದ್ದ, ದೂತ ಸಮುಜಾಯಿಷಿ. ಮೈಸೂರು ದಸರಾ ಉದ್ಘಾಟನೆ ದಂಗಲ್, ಕಾಂಗ್ರೆಸ್ ಬಿಜೆಪಿ ನಡುವೆ ಜೋರಾದ ಫೈಟ್. ಧಾರ್ಮಿಕ ಭಾವನೆಗೆ ಧಕ್ಕೆ ತಾರದಿರಿ, ಯದುವೀರಾಗ್ರಹ. ಗೌರಿ ಗಣೇಶ ಹಬ್ಬಕ್ಕೆ ಖರೀದಿ ಭರಾಟೆ, ದರ ಏರಿಕೆ ಬಿಸಿ ನಡುವೆ ಭರ್ಜರಿ ವ್ಯಾಪಾರ. ಹೂ ಹಣ್ಣುಗಳ ಬೆಲೆಗೆ ಬೆಚ್ಚಿ ಬಿದ್ದ ಗ್ರಾಹಕರು. ಧರ್ಮಸ್ಥಳದಲ್ಲಿ ಈಗ SIT ಅಧಿಕಾರಿಗಳ ತನಿಖೆ ಮತ್ತೊಂದು ಹಂತವನ್ನ ತಲುಪಿದೆ. ಈ ಸದ್ಯಕ್ಕೆ ಈಗ ಸುಜಾತ ಭಟ್ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾಳೆ. ಮತ್ತೊಂದು ಕಡೆಯಲ್ಲಿ ಸಮೀರ್ MD, ಈತನ ಯೂಟ್ಯೂಬ್ ಚಾನೆಲ್ನ AI ವಿಡಿಯೋಗಳ ಕುರಿತಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈ ಕುರಿತಾಗಿ ಡಿಟೇಲ್ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಈಗ ಧರ್ಮಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ಬಿಕ್ಲು ಶಿವು ಹತ್ಯೆ ಕೇಸ್ನ ಪ್ರಮುಖ ಆರೋಪಿ ಜಗ್ಗ ಅರೆಸ್ಟ್ ಆಗಿದ್ದಾನೆ. ಈ ಕುರಿತಾಗಿ ಅರವಿಂದ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಈಗ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಹಾಗೆ ಇವತ್ತು ಗೌರಿ ಹಬ್ಬ, ಗೌರಿ ಗಣೇಶ ಹಬ್ಬದ ಸಂಭ್ರಮ, ಹಾಗೆ ತಯಾರಿಗಳು ಹೇಗಿದ್ದಾವೆ, ವ್ಯಾಪಾರದ ಭರಾಟೆ ಹೇಗಿದೆ, ಇದೆಲ್ಲದರ ಕುರಿತಾಗಿ ಮಾಹಿತಿ ಕೊಡೋದಕ್ಕೆ ಬಹುಶಃ ನಮ್ಮ ಪ್ರತಿನಿಧಿ ವೀರೇಶ್ ಮಾರ್ಕೆಟ್ನಿಂದ ನಮ್ಮ ಜೊತೆಯಲ್ಲಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಲ್ರಿಗೂ ಕೂಡ ವೆಲ್ಕಮ್, ಗುಡ್ ಮಾರ್ನಿಂಗ್. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ತಮಗೆಲ್ಲರಿಗೂ ಕೂಡ. ಮೊದಲಿಗೆ SIT ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದ SIT ತನಿಖೆ, ಇದರ ಸುದ್ದಿಯನ್ನ ಮೊದಲು ನೋಡೋಣ. ಬೆಳ್ಳಂಬೆಳಗ್ಗೆ SIT ಬಾಗಿಲನ್ನ ಸುಜಾತ ಭಟ್ ಬರೆದಿದ್ದಾರೆ. ಸೂರ್ಯ ಉದಯಕ್ಕೂ ಮುನ್ನ ಸುಜಾತಾಗೆ ಡ್ರಿಲ್ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ಅನನ್ಯ ನಾಪತ್ತೆ ಕೇಸ್ನಲ್ಲಿ SIT ಮುಂದೆ ಹಾಜರಾಗಿದ್ದಾರೆ ಸುಜಾತ ಭಟ್. ಬೆಳಿಗ್ಗೆ 5 ಗಂಟೆಗೆ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ. ಗುಣಪಾಲ್ರಿಂದ ವಿಚಾರಣೆ ನಡೀತಾ ಇದೆ. ಜಿತೇಂದ್ರ ದಯಾಮ ಅವರಿಂದಲೂ ಕೂಡ ಸುಜಾತ ಭಟ್ ಕ್ಷಣ ಕ್ಷಣಕ್ಕೂ ಕೂಡ ಅವರು ಮಾತನಾಡಲೇ ಒಂದು ರೀತಿಯಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆಯಲ್ಲ, ಈ ಸಂಬಂಧ ನೈಜ ಸತ್ಯ ಏನು ಅನ್ನೋದ್ರ ಬಗ್ಗೆ ಈಗ ನಿರಂತರವಾಗಿ ವಿಚಾರಣೆಯನ್ನು ಮಾಡ್ತಾ ಇದೆ SIT ಅಧಿಕಾರಿಗಳ ತಂಡ. SIT ಮುಂದೆ ಸತ್ಯವನ್ನು ಒಪ್ಕೊಳ್ತಾರ ಸುಜಾತ ಭಟ್. ಬೆಳ್ಳಂಬೆಳಗ್ಗೆ SIT ಬಾಗಿಲು ಬರೆದಿದ್ದಾರೆ ಸುಜಾತ ಭಟ್. ಸೂರ್ಯ ಉದಯಕ್ಕೂ ಮುನ್ನ ಸುಜಾತಾಗೆ SIT ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ, ಅಥವಾ ಅವರನ್ನ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸುಜಾತ ಭಟ್ ಒಂದೊಂದು ಹೇಳಿಕೆ ಕೊಟ್ಟು ಭಾರಿ ಚರ್ಚೆ ಆದಂಥ ಸುಜಾತ ಭಟ್ ಒಂದ್ಸಲ ನನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿದ್ರೆ, ಮತ್ತೊಂದು ಸಲ ನನ್ನ ಮಗಳೇ ಅಲ್ಲ ಅಂತ ಹೇಳಿದ್ರು. ಆನಂತರ ನನಗೆ ಧಮಕಿ ಹಾಕಿದ್ರು ಮಾಧ್ಯಮದವರು ಅಂತ ಹೇಳಿ ಎಲ್ಲ ಹೇಳಿದರು. ಆ ಎಡಿಟೆಡ್ ಫೋಟೋವನ್ನು ತಗೊಂಡು ಬಂದು ಅವರು ಈ ರೀತಿಯಾಗಿ ಎಲ್ಲರನ್ನೂ ಕೂಡ ದಾರಿ ತಪ್ಪಿಸಿದ್ರು. ಈ ಸಂಬಂಧ ಏನವ್ರ ಉದ್ದೇಶ ಆಗಿತ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಸುಜಾತ ಭಟ್ ಅವರನ್ನ SIT ಅಧಿಕಾರಿಗಳು ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬೆಳಿಗ್ಗೆ 5 ಗಂಟೆಯಿಂದಲೇ ಸುಜಾತ ಭಟ್ ಅವರು SIT ಅಧಿಕಾರಿಗಳ ಮುಂದೆ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಯಾರದ್ದೋ ಮನೆಯ ಮಗಳನ್ನ ನನ್ನ ಮಗಳು ಅಂತೇಳಿ ಹೇಳಿದಂತ ಸುಜಾತ ಭಟ್ ಈ ಹೊತ್ತಿಗೆ ಸುಜಾತ ಭಟ್ ಈ ಪ್ರಕರಣದಲ್ಲಿ SIT ಅಧಿಕಾರಿಗಳ ಮುಂದೆ
ವಿಚಾರಣೆಗೆ ಹಾಜರಾಗಿದ್ದಾರೆ. ಉಜಿರೆಯತ್ತ ಈಗ SIT ಅಧಿಕಾರಿಗಳ ತಂಡ ಹೋಗಿದೆ ಅನ್ನೋದ್ರ ಬಗ್ಗೆ ನಮಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಅಲ್ಲೇ ಇದ್ದು ಬೆಳಿಗ್ಗೆಯಿಂದಲೇ ಸಂಪೂರ್ಣವಾದಂಥ ಮಾಹಿತಿಯನ್ನು ನಮಗೆ ನೀಡ್ತಾ ಇದ್ದಾರೆ. ಸುಜಾತಾ ಭಟ್ ಈ ಪ್ರಕರಣದಲ್ಲಿ ನೋಡಿ ತನ್ನ ಮಗಳು ಮಿಸ್ ಆಗಿದ್ದಾಳೆ ಅಂತೇಳಿ ಹೇಳಿ ಆನಂತರ ನನ್ನ ಮಗಳೇ ಅಲ್ಲ ಅಂತೇಳಿ ಎಲ್ಲ ಹೇಳಿ ಈಗ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ನೋಡಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಎಷ್ಟೊತ್ತಿನಿಂದ ವಿಚಾರಣೆಯನ್ನು ಅನನ್ಯ ಭಟ್ ಎದುರಿಸ್ತಾ ಇದ್ದಾರೆ? SIT ಅಧಿಕಾರಿಗಳೀಗ ಈ ಹೊತ್ತಿಗೆ ಏನ್ ಮಾಡ್ತಿದ್ದಾರೆ ದಿನೇಶ್? ರಂಜಿತ್ ಶಿರಿಯಾರ್ ಅನನ್ಯ ಭಟ್ ಅವರು 5 ಗಂಟೆ ಸುಮಾರಿಗೆ SIT ಕಚೇರಿಗೆ ಬಂದಿರುವಂತದ್ದು. ಆರಂಭದಲ್ಲಿ ತನಿಖಾಧಿಕಾರಿ ಆದಂತಹ ಗುಣಪಾಲ್ ಜಿ ಅವರ ಎದುರು ವಿಚಾರಣೆಗೆ ಹಾಜರಾಗಿರುವಂತದ್ದು. ಅದು ಒಂದ್ ಕಡೆ ವಿಚಾರಣೆ ಆಗ್ತಾ ಇದೆ, ಮತ್ತೊಂದು ಕಡೆ ಕ್ಷಿಪ್ರವಾದಂತಹ ಬೆಳವಣಿಗೆ ಏನಂದ್ರೆ ಈಗಾಗಲೇ SIT ಅಧಿಕಾರಿಗಳು ಈ ಕಡೆ ಅಂದ್ರೆ ಉಜಿರೆ ಕಡೆ ತೆರಳಿರುವಂತದ್ದು. ಪ್ರಮುಖವಾಗಿ ಒಂದು ವಿಚಾರ ಸುದ್ದಿ ಇತ್ತು, ಅಂದ್ರೆ ಆತ ಏನು ಮೊಬೈಲ್ ಆತನದ್ದು ಸಿಗ್ಲಿಲ್ಲ, ಆತನ ಮೊಬೈಲ್ ಎಲ್ಲಿದೆ ಗೊತ್ತಾಗ್ಲಿಲ್ಲ. ಹೀಗಾಗಿ ಸರ್ಚ್ ವಾರೆಂಟ್ ಮೂಲಕ ಉಜಿರೆಯ ಪ್ರಭಾವಿ ವ್ಯಕ್ತಿ ಅಂದ್ರೆ ಪ್ರಮುಖ ವ್ಯಕ್ತಿಯೊಬ್ಬರ ಮನೆಗೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಅದಕ್ಕೆ ಪೂರಕ ಎಂಬಂತೆ ಈಗಾಗಲೇ SIT ಅಧಿಕಾರಿ ಜಿತೇಂದ್ರ ದಯಾಮ್ ಆಗಿರ್ಬೋದು, ಇತರ ಎಲ್ಲ ಅಧಿಕಾರಿಗಳು ಈಗಾಗಲೇ ಉಜಿರೆ ಕಡೆ ಹೋಗಿರುವಂತದ್ದು. ಹೀಗಾಗಿ ಒಂದು ಪ್ರಮುಖವಾದಂತಹ ಕ್ಷಿಪ್ರ ಬೆಳವಣಿಗೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ನೀವು ವಿಜುವಲ್ ಅಲ್ಲೂ ಕೂಡ ಗಮನಿಸಬಹುದು. SIT ಕಚೇರಿಯಿಂದ ಈಗಾಗಲೇ ವಾಹನದ ಮೂಲಕವಾಗಿ ಅಂದ್ರೆ ಜಿತೇಂದ್ರ ದಯಾಮ್ ಆಗಿರುವುದು, DYSP ಆಗಿರುವುದು, ಇತರ ಪೊಲೀಸರು ಕೂಡ ಹೆಚ್ಚಿನ ಪೊಲೀಸರು ಕೂಡ ಉಜಿರೆ ಹತ್ರ ತೆರಳ್ತಾ ಇರುವಂತದ್ದು. ಹೀಗಾಗಿ ಒಂದು ಕ್ಷಿಪ್ರ ಬೆಳವಣಿಗೆ ಆಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಪ್ರಮುಖ ವ್ಯಕ್ತಿಯೊಬ್ಬರ ಮನೆಗೆ ತೆರಳಿ ಅಲ್ಲಿ ಆ ಮೊಬೈಲ್ಗಾಗಿ ಹುಡುಕಾಟ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಸರ್ಚ್ ವಾರೆಂಟ್ ಅನ್ನು ಕೈಯಲ್ಲಿ ಹಿಡಿದುಕೊಂಡು ಈಗಾಗಲೇ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ರಂಜಿತ್ ಶಿರಿಯಾರ್. ಓಕೆ, ಮತ್ತೊಂದು ಕಡೆಯಲ್ಲಿ ಈ ಪ್ರಕರಣದಲ್ಲಿ ಈಗ ಎಷ್ಟು ಪ್ರಮುಖವಾಗುತ್ತೆ ಇವರ ಸ್ಟೇಟ್ಮೆಂಟು, ಮತ್ತೆ ಇವರು ಒಂದೊಂದು ಹೇಳಿಕೆ ಒಂದೊಂದು ಕ್ಷಣಕ್ಕೆ ಬದಲಾಯಿಸ್ತಿರೋದ್ರಿಂದಾಗಿ SIT ಅಧಿಕಾರಿಗಳು ಇದನ್ನೆಲ್ಲ ಎಷ್ಟು ಗಂಭೀರವಾಗಿ ಪರಿಗಣಿಸ್ತಾರೆ ದಿನೇಶ್? ಹೌದು ರಂಜಿತ್ ಶಿರಿಯಾರ್, ಪ್ರಮುಖವಾಗಿ ಗಮನಿಸಬೇಕಾಗುವಂತದ್ದು ಸುಜಾತಾ ಭಟ್ ಅವರ ಹೇಳಿಕೆ ಏನಿದೆ ಅದು ಒಂದು ಬಾರಿ ಹೇಳಿದ ರೀತಿ ಮತ್ತೊಂದು ಬಾರಿ ಹೇಳುವುದಿಲ್ಲ. ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಯನ್ನು ಪ್ರತಿ ಸಂದರ್ಭದಲ್ಲೂ ಕೂಡ ನೀಡ್ತಾ ಇರುವಂತದ್ದು. ಒಂದು ರೀತಿಯಲ್ಲಿ ಗೊಂದಲಕಾರಿಯಾದಂತಹ ಹೇಳಿಕೆ. ಅವರೇ ಯಾವುದಕ್ಕೂ ಕೂಡ ಒಂದು ರೀತಿಯಲ್ಲಿ ಸ್ಪಷ್ಟತೆ ಅನ್ನುವಂಥದ್ದು ಇರಲಿಲ್ಲ. ಇಷ್ಟರವರೆಗೆ ಮಾಧ್ಯಮಗಳಿಗೆ ನೀಡಿದಂತ ಹೇಳಿಕೆಯಲ್ಲಿ ಯಾವುದರಲ್ಲೂ ಕೂಡ ಒಂದು ರೀತಿಯ ಸ್ಪಷ್ಟತೆ ಇರಲಿಲ್ಲ. ಹೀಗಾಗಿ ಇವತ್ತು ಆ ಬಳಿಕ SITಗೆ ಹಸ್ತಾಂತರ ಕೂಡ ಆಯ್ತು. SITಗೆ ಹಸ್ತಾಂತರ ಆದ ಬಳಿಕವೂ ಕೂಡ ಅವರೊಂದು ನೋಟಿಸ್ ಅನ್ನು ಅಂದ್ರೆ ಒಂದು ಪತ್ರವನ್ನು SIT ಅಧಿಕಾರಿಗಳಿಗೆ ನೀಡಿದ್ರು. ಅಂದ್ರೆ ನನಗೆ ಅನಾರೋಗ್ಯದ ಸಮಸ್ಯೆ ಇದೆ, ಹೀಗಾಗಿ ನಾನು 29 ತಾರೀಕಿಗೆ SIT ಕಚೇರಿಗೆ ಬರ್ತೇನೆ ಅಂತ ಹೇಳಿದ್ರು. ಆದ್ರೆ 29 ತಾರೀಕಿನ ಬದಲಾಗಿ ಈಗಾಗಲೇ ಇವತ್ತೇ ಅವರು ಬಂದಿರುವಂತದ್ದು. 2 ದಿನ ಮೊದಲು ಅವರು SIT ಕಚೇರಿಗೆ ಆಗಮಿಸಿರುವಂತದ್ದು. 5 ಗಂಟೆ ಸುಮಾರಿಗೆ ಆಗಮಿಸಿ ಈಗಾಗಲೇ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೂ ಕೂಡ ಹಾಜರಾಗಿರುವಂತದ್ದು. ಇವತ್ತು ಏನು ಹೇಳಿಕೆ ನೀಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ. ಅಂದ್ರೆ ಮಾಧ್ಯಮಗಳಿಗೆ ನೀಡಿದಂತೆ ಒಂದಷ್ಟು ಗೊಂದಲಕಾರಿಯಾದಂತ ಹೇಳಿಕೆ ನೀಡ್ತಾರ ಅಥವಾ ಸರಿಯಾದಂತ ಹೇಳಿಕೆ ನೀಡ್ತಾರ ಅನ್ನುವಂತ ಗೊಂದಲ ಕೂಡ ಇದೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಏನಂದ್ರೆ ಅವರು ಈಗಾಗಲೇ ರಿಪಬ್ಲಿಕ್ ಕನ್ನಡದ ಜೊತೆ ಕೂಡ ಹೇಳಿದ್ದಾರೆ, ಆದ್ರೆ ನಾನು ಕೇಸನ್ನು ವಾಪಸ್ ಪಡಿತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ವಾಪಸ್ ಪಡಿತಾರ ಇಲ್ವಾ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಸಾಕ್ಷಿ ಒದಗಿಸೋದಾಗಿರ್ಬೋದು, ಓಡಾಡೋದಕ್ಕಾಗಿರ್ಬೋದು ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ವಾಪಸ್ ಪಡಿತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ವಾಪಸ್ ಪಡಿತಾರ ಅಥವಾ SITಯಲ್ಲಿ ಕೇಸನ್ನು ಮುಂದುವರಿಸ್ತಾರ ಅನ್ನುವಂಥದ್ದೇ ಬಹಳಷ್ಟು ಕುತೂಹಲಕಾರಿಯಾದಂತಹ ವಿಷಯ ರಂಜಿತ್. ದಿನೇಶ್, ಈ ಸುಜಾತಾ ಭಟ್ ಪ್ರತಿ ಬಾರಿಯೂ ಕೂಡ ನಾನು ನಿಮ್ಮ ಬಳಿ ಏನು ಹೇಳೋದಿಲ್ಲ, ನಾನು SIT ಅಧಿಕಾರಿಗಳ ಮುಂದೆ ಹೇಳ್ತೀನಿ ಅಂತ ಹೇಳಿದ್ರು. ಬಹುಶಃ ಅವರಿಗೆ ಈಗ ಒಂದು ಫ್ರೀಡಮ್ ಸಿಕ್ಕಿದೆ. ಯಾಕಂತ ಹೇಳಿದರೆ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ಅವರು ಒಂದೊಂದು ರೀತಿ ಉತ್ತರ ಕೊಟ್ಟಿದ್ದರು. ಅವ್ರು ಹೇಳಿದಂಥ ಮಾತು, ಅವ್ರು ತೋರಿಸಿದಂಥ ಫೋಟೋ ಇದೆಲ್ಲವೂ ಕೂಡ ತದ್ವಿರುದ್ಧ ಆಗಿತ್ತು. ಇದು ಒಂದು ಕಡೆ ಅಲ್ಲ, ಆದರೆ SIT ಮುಂದೆ ಆದರೂ ಕೂಡ ಸತ್ಯ ಏನು ಅಂಥೇಳಿ ಒಪ್ಕೊಳ್ತಾರಾ ಅನ್ನೋದು ದಿನೇಶ್? ಹೌದು ರಂಜಿತ್, ಇದು ಇಲ್ಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತದ್ದು. ಯಾಕಂದ್ರೆ ಮಾಧ್ಯಮಗಳ ಮುಂದೆ ಅವರ ಹೇಳಿಕೆ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಾಗಿತ್ತು. ಅಂದ್ರೆ ಒಮ್ಮೆ ಹೇಳಿದ ರೀತಿ ಮತ್ತೆ ಹೇಳ್ತಾ ಇರಲಿಲ್ಲ. ಪ್ರತಿ ಬಾರಿಯೂ ಕೂಡ ಹೇಳಿಕೆಯಲ್ಲಿ ಅಜಗಜಾಂತರ ವ್ಯತ್ಯಾಸ ಕಂಡು ಬರ್ತಾ ಇತ್ತು. ಅನನ್ಯ ಭಟ್ ಯಾರು ಅನ್ನುವಂಥದ್ದೇ ಅವರಿಗೆ ಒಂದಷ್ಟು ಕನ್ಫ್ಯೂಷನ್ ಇತ್ತು. ಈ ರೀತಿಯಾದಂತ ಕನ್ಫ್ಯೂಷನ್ ತುಂಬಿದಂತ ಹೇಳಿಕೆಯನ್ನು ಪ್ರತಿ ಬಾರಿ ಕೂಡ ನೀಡ್ತಾ ಇದ್ರು. ಅವರ ಹೇಳಿಕೆಯಲ್ಲಿ ಸ್ಪಷ್ಟತೆ ಅನ್ನುವಂಥದ್ದು ಇರಲಿಲ್ಲ. ಅಂದ್ರೆ ಒಮ್ಮೆ ಹೇಳ್ತಾ ಇದ್ರು, ಅದ ಬಳಿಕ ಮತ್ತೆ ಏನಾದ್ರು ಕೇಳಿದ್ರೆ ಅದಕ್ಕೆ ಬೇರೆ ರೀತಿಯಾದಂತ
ಉತ್ತರ ಕೊಡ್ತಾ ಇದ್ರು. ಅದರ ನಡುವೆ ಒಮ್ಮೆ ನನ್ನನ್ನು ಈ ರೀತಿಯಾಗಿ ಹೇಳಿಕೆ ನೀಡುವುದಕ್ಕೆ ಹೋರಾಟಗಾರರಾದ ಮಹೇಶ್ ಶೆಟ್ಟಿ ನಿಮ್ಮದೇ ಆಗಿರ್ಬೋದು, ಗಿರೀಶ್ ಮಠನ್ ಅವರಾಗಿರ್ಬೋದು, ಜಯಂತ್ ಆಗಿರ್ಬೋದು, ಇವರೆಲ್ಲ ಫೋರ್ಸ್ ಮಾಡಿದ ರೀತಿಯಾಗಿ ನಾನು ಹೇಳಿಕೆ ಅಂತ ಹೇಳಿದ್ರು. ಆ ಬಳಿಕ ಅದಕ್ಕೂ ಕೂಡ ಉಲ್ಟಾ ಹೊಡೆದ್ರು. ಅಂದ್ರೆ ಈ ರೀತಿಯಾಗಿ ನನ್ನನ್ನೇ ಫೋರ್ಸ್ ಮಾಡಿ ಈ ರೀತಿಯಾಗಿ ಅವರು ಹೇಳಿಸಿದ್ದು ಅನ್ನುವಂಥದ್ದು ಹೇಳಿದ್ರು. ಈ ರೀತಿಯಾಗಿ ಬಹಳಷ್ಟು ಗೊಂದಲಕಾರಿಯಾದಂತ ಹೇಳಿಕೆಯನ್ನು ಪ್ರತಿ ಬಾರಿ ಕೂಡ ನೀಡ್ತಾ ಇದ್ರು. ಒಂದು ರೀತಿಯ ಸ್ಪಷ್ಟತೆ ಇಲ್ಲ, ಬಹಳಷ್ಟು ಗೊಂದಲಕಾರಿಯಾದಂತ ಹೇಳಿಕೆಯನ್ನು ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ರು. ಹೀಗಾಗಿ SIT ಮುಂದೆ ಇವತ್ತು ಏನು ಹೇಳಿಕೆ ನೀಡ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಒಂದಷ್ಟು ಗೊಂದಲಕಾರಿಯಾದ ಹೇಳಿಕೆ ನೀಡಿದ್ರೆ ಮತ್ತೂ ಕೂಡ ಗೊಂದಲ ಅನ್ನುವಂಥದ್ದು ಮುಂದುವರಿಯುತ್ತೆ. ಅವರು ಈ ಹಿಂದೆ ಹೇಳಿದ್ರು, ನಾನು ಹೇಳ್ಬೇಕಾದ ಎಲ್ಲವನ್ನು ಕೂಡ SIT ಮುಂದೆ ಹೇಳ್ತೇನೆ ಅಂತ. ಹಾಗಾಗಿ SIT ಮುಂದೆ ಆದ್ರೂ ಕೂಡ ಸರಿಯಾದಂತ ರೀತಿಯಾದ ಹೇಳಿಕೆ ನೀಡ್ತಾರ ಅನ್ನುವಂಥದ್ದೇ ಕುತೂಹಲ. ಕಾದ್ಬೇಕು ಏನ್ ಹೇಳ್ತಾರೆ SIT ಮುಂದೆ ಅನ್ನುವಂಥದ್ದನ್ನು ರಂಜಿತ್. ಓಕೆ, ಥ್ಯಾಂಕ್ ಯು ದಿನೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನನಗೆ ನಡೆದಾಡುವ ಅಥವಾ ಓಡಾಡುವ ಸಾಕ್ಷಿಯನ್ನ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ನನಗೆ ಅನನ್ಯ ಅಸ್ಥಿನೂ ಬೇಡ, ಏನೂ ಬೇಡ, ನಾನು ಕೇಸನ್ನ ವಾಪಸ್ ತಗೊಳ್ತೀನಿ ಅಂತ ಹೇಳಿ ಸುಜಾತಾ ಭಟ್ ಈಗ ಮತ್ತೆ ವರಸೆಯನ್ನು ಬದಲಾಯಿಸಿದ್ದಾರೆ. ನೋಡಿ, ಸುಜಾತಾ ಭಟ್ ಹೇಳಿರುವಂಥ ಮಾತಿದು. ಇವತ್ತು SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾದಂಥ ಸುಜಾತಾ ಭಟ್ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಾ ಹಿಂಗೆ ಹೇಳಿದ್ದಾರೆ. ನನಗೆ ಅನನ್ಯ ಭಟ್ ಅಸ್ಥಿನೂ ಬೇಡ, ಏನೂ ಬೇಡ, ನಾನು ಈ ಪ್ರಕರಣದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ, ಆ ಕಂಪ್ಲೇಂಟನ್ನು ವಾಪಸ್ ತಗೊಳ್ತೀನಿ ಅಂತ ಸುಜಾತಾ ಭಟ್ ಹೇಳಿದ್ದಾರೆ. ಓಡಾಡುವ ಸಾಕ್ಷಿ ಕೊಡುವ ಶಕ್ತಿ ನನ್ನಲ್ಲಿಲ್ಲ, ಶಕ್ತಿ ನನಗಿಲ್ಲ, ನಾನು ಕೊಟ್ಟ ದೂರು ವಾಪಸ್ ಪಡೆಯುತ್ತೇನೆ. ಸುಜಾತಾ ಭಟ್ ಹೇಳಿರೋ ಮಾತು. ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತಾ ಭಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಅನನ್ಯ ಭಟ್ ಅಸ್ಥಿನೂ ಬೇಡ, ಏನೂ ಬೇಡ. ಅವ್ರು ಮೊದಲು ಅದನ್ನೇ ಹೇಳಿದ್ದು, ನನ್ನ ಮಗಳು ಮಿಸ್ ಆಗಿದ್ದಾಳೆ, ನನಗೆ ಕೊನೆ ಪಕ್ಷ ಒಂದು ಅಸ್ಥಿ ಆದರೂ ಕೊಡಿ, ನಾನು ಸಂಸ್ಕಾರ ಮಾಡ್ಕೊತೀನಿ ಅಂತ ಹೇಳಿದರು. ಈಗ ಏನೂ ಬೇಡ ಅಂತ ಹೇಳಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ. ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಾ ಇದ್ರಿ, ಈ ತನಿಖೆ ಕರೀತಿದ್ರೆ ವಾಪಸ್ ತಗೊಂತೀರಾ? ಹೌದು, ನಾನು ವಾಪಸ್ ತಗೊಳ್ತಾ ಇದ್ದೀನಿ ಕೇಸನ್ನು. ಯಾಕೆಂದ್ರೆ ನನಗೆ ಓಡಾಡುವ ಶಕ್ತಿ ಇಲ್ಲ, ಸಾಕ್ಷಿಗಳನ್ನು ಕೊಡುವಂತಹ ಒಂದು ಇದು ನನ್ನ ಹತ್ರ ಆಗ್ತಾ ಇಲ್ಲ. ಅವ್ರು ಕೇಳಿದ ಸಾಕ್ಷಿಗಳಿಗೆಲ್ಲ ನನಗೆ ಕೆಲವು ಜಾಗಗಳೆಲ್ಲ ಮರೆತು ಹೋಗಿರುತ್ತೆ. ಹಾಗಾಗಿ ಅವ್ರ ಜೊತೆಗೆ ಹೋಗಿ ನಾನು ಎದುರಿಸುವ ಶಕ್ತಿ ನನಗಿಲ್ಲ, ಇವಾಗ ವಯಸ್ಸಾಗಿದೆ. ಹಾಗಾಗಿ ನಾನು ಕೇಸನ್ನು ವಿತ್ಡ್ರಾ ಮಾಡ್ಕೊಳ್ಳುವ ಇದಕ್ಕೆ ನಾನು ಹೋಗ್ತಾ ಇದ್ದೀನಿ. ಅಲ್ಲ ಮೇಡಮ್, ಈಗ ಅನನ್ಯ ಭಟ್ ನನಗೆ ಅವಳ ಅಸ್ಥಿಯಾರ ಕೊಡಿ ಅಂತ ಹೇಳ್ತಾ ಇದ್ರಿ, ಈಗ ಕೇಸ್ ವಾಪಸ್ ತಗೊಂತಿದ್ದೀರಾ? ಹೌದು, ಬೇಡ, ನನಗೆ ಅನನ್ಯ ಭಟ್ಟಿನ ಆಸ್ತಿನೂ ಬೇಡ, ಏನೂ ಬೇಡ. ನನಗೆ ಈಗ ಇಷ್ಟು ದಿನ ಆಯಿತು, ಇನ್ನೂ ನಾನು ಎದುರಿಸುವ ಈ ಗೊಂದಲಗಳು, ಈ ಹರಾಸ್ಮೆಂಟ್ಗಳು, ಅದನ್ನೆಲ್ಲ ನೋಡಿ ನನಗೆ ತುಂಬ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿದ್ದೀನಿ. ಹಾಗಾಗಿ ನನಗೆ ಈ ಕೇಸನ್ನು ನಾನು ವಿತ್ಡ್ರಾ ಮಾಡ್ಕೊಳ್ತೀನಿ. ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಾ ಇದ್ರಿ, ಈ ತನಿಖೆ ಕರೀತಿದ್ರೆ ವಾಪಸ್ ತಗೊಂತೀರಾ? ಹೌದು. ನೋಡಿ, ನಿರಂತರವಾಗಿ ಈ ಸಮೀರ್ನನ್ನ ತಡರಾತ್ರಿವರೆಗೂ ಕೂಡ SIT ಅಧಿಕಾರಿಗಳು ವಿಚಾರಣೆ ಮಾಡಿದ್ರು. ಆತ ಯೂಟ್ಯೂಬ್ನಲ್ಲಿ ಹರಿಬಿಟ್ಟಂತ ವಿಡಿಯೋ ಇತ್ತಲ್ಲ, ಆ AI ವಿಡಿಯೋ, ಈ ವಿಡಿಯೋ ಸಂಬಂಧ ವಿಚಾರಣೆಯನ್ನು ಮಾಡಿದ್ರು. ಆತನಿಗೆ ಯೂಟ್ಯೂಬ್ನಿಂದ ಬಂದಂಥ ಹಣ ಎಷ್ಟು ಅನ್ನೋದ್ರ ಬಗ್ಗೆಯೂ ಕೂಡ SIT ಅಧಿಕಾರಿಗಳು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ನಿನ್ನೆ ಆತ 2ನೇ ದಿನ SIT ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗುವ ಸಮಯದಲ್ಲಿ ಆತ ಕೆಲವು ದಾಖಲೆಗಳನ್ನು ಲ್ಯಾಪ್ಟಾಪ್ ಎಲ್ಲ ತಗೊಂಡು ಬಂದಿದ್ದಾನೆ ಅನ್ನೋದ್ರ ಬಗ್ಗೆ ನಾವು ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ವಿ. ಅದರ ಅನುಸಾರ ನಿನ್ನೆ ತಡರಾತ್ರಿವರೆಗೂ ಕೂಡ ಈ ಸಮೀರ್ MDಯನ್ನು ವಿಚಾರಣೆಯನ್ನು ಮಾಡಿದ್ದಾರೆ. ದೂತ ಸಮೀರ್ಗೆ ತಡರಾತ್ರಿವರೆಗೂ ವಿಚಾರಣೆ. ಬೆಳತಂಗಡಿ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿಯಿಂದ ಆತನನ್ನು ಡ್ರಿಲ್ ಮಾಡಿದ್ದಾರೆ. AI ವಿಡಿಯೋ ರಹಸ್ಯದ ಬಗ್ಗೆ ಯೂಟ್ಯೂಬರ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ದಾರೆ. AI ವಿಡಿಯೋ ಮಾಡಲು ಕತೆ ಎಲ್ಲಿಂದ ಸಿಕ್ಕಿತು, ಯಾರು ಹೇಳಿದ್ರು ಕತೆ ನಿನಗೆ? ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿಯಿಂದ ಪ್ರಶ್ನೆಗಳ ಮೇಲೆ ಪ್ರಶ್ನೆ. ಚಿನ್ನಯ್ಯನ ಕತೆ ಬಗ್ಗೆಯೂ ಕೂಡ ಆತ ಸಮೀರ ಸಮಜಾಯಿಷಿ ಕೊಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಚಿನ್ನಯ್ಯನ ಸಂದರ್ಶನದ ವಿಡಿಯೋವನ್ನು ಹಾಜರುಪಡಿಸಿದ್ದಾನೆ. ನೋಡಿ, ನಾನು ಆಗಲೇ ಹೇಳಿದೆ, ನಿನ್ನೆ ಬರುವಾಗ ಎಲ್ಲ ಆತ ಲ್ಯಾಪ್ಟಾಪ್ ಎಲ್ಲ ತಗೊಂಡು ಬಂದಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ನಮಗೆ ಮಾಹಿತಿ ಲಭ್ಯ ಆಗಿತ್ತು. ಕೆಲವು ಟೆಕ್ನಿಕಲ್ ಎವಿಡೆನ್ಸ್ಗಳಿದಾವಲ್ಲ, ಕೆಲವು ವಿಡಿಯೋಗಳಾಗಿರ್ಬೋದು, ಫುಟೇಜ್ಗಳಾಗಿರ್ಬೋದು, ಇದರ ಅನುಸಾರ ಆತನನ್ನು ವಿಚಾರಣೆಯನ್ನು ಮಾಡಿದ್ದಾರೆ. ಸಮೀರ್ MDಯನ್ನು ವಿಚಾರಣೆ ಮಾಡಿದ್ದಾರೆ SIT ಅಧಿಕಾರಿಗಳು. ಬೆಳತಂಗಡಿಯ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ಅವರು ಆತನನ್ನು ನಿರಂತರವಾಗಿ ಡ್ರಿಲ್ ಮಾಡಿದ್ದಾರೆ. AI ವಿಡಿಯೋ ರಹಸ್ಯದ ಬಗ್ಗೆ ಯೂಟ್ಯೂಬರ್ಗೆ ಪ್ರಶ್ನೆ ಮಾಡಿದ್ದಾರೆ. ಆತನಿಗೆ AI ವಿಡಿಯೋವನ್ನು ಪೊಲೀಸರು ಬೆನ್ನತ್ತಿದ್ದಾರೆ. AI ರಹಸ್ಯದ ಬಗ್ಗೆ ಯೂಟ್ಯೂಬರ್ ಸಮೀರ್ಗೆ ವಿಚಾರಣೆ ಮಾಡಿದ್ದಾರೆ. AI ವಿಡಿಯೋ ಮಾಡಲು ಕತೆ ಎಲ್ಲಿಂದ ಸಿಕ್ತು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ದೂರುದಾರ ಚಿನ್ನಯ್ಯನೇ ನನಗೆ ಕತೆ ಹೇಳಿದ್ದ ಅನ್ನೋದ್ರ ಬಗ್ಗೆ ಆತ ಹೇಳಿದ್ದಾನೆ.
ಪೊಲೀಸರ ಮುಂದೆ, ಇನ್ಸ್ಪೆಕ್ಟರ್ ನಾಗೇಶ್ ಮುಂದೆ ಚೆನ್ನೈಯನ್ನ ಸಂದರ್ಶನದ ವಿಡಿಯೋವನ್ನ ಹಾಜರುಪಡಿಸಿದ್ದಾನೆ ಈತ. ದೂತ ಯೂಟ್ಯೂಬ್ ಚಾನಲ್ನಲ್ಲಿ ಆತ ಆ ವಿಡಿಯೋ ಮಾಡಿ ಹರಿಬಿಟ್ಟಿದ್ನಲ್ಲ, ಆ ವಿಡಿಯೋವನ್ನು ಆತ ಈಗ ಪೊಲೀಸರಿಗೆ ಕೊಟ್ಟಿದ್ದಾನೆ. ಆತ ಹೇಳಿದ ಕಥೆಯನ್ನು AI ಮೂಲಕ ಪ್ರೆಸೆಂಟ್ ಮಾಡಿದ್ದೇನೆ. ಆತ ಏನು ಹೇಳಿದ್ದಾನೆ ಅದನ್ನು ನಾನು AI ಮೂಲಕ ಪ್ರೆಸೆಂಟ್ ಮಾಡಿದ್ದೇನೆ. ಚಿನ್ನಯ್ಯನ ಸಂದರ್ಶನ ನಡೆಸಿದ ಸ್ಥಳದ ಮಾಹಿತಿಯನ್ನು ಕೂಡ ಈ ಸಮೀರ್ ನೀಡಿದ್ದಾನೆ. ಸದ್ಯಕ್ಕೆ ಇದೆಲ್ಲದರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ SIT ಪೊಲೀಸರು. ಸಮೀರ್ MD ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡಿದ್ರು, ತಮ್ಮ ಯೂಟ್ಯೂಬ್ ಚಾನೆಲ್ನ ಮೂಲಕ ವಿಡಿಯೋವನ್ನು ಹರಿಬಿಟ್ರು ಅನ್ನೋದು ಬೇರೆ ಬೇರೆ ಕಡೆಗಳಲ್ಲಿ ಆತನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಗಂಭೀರ ಆರೋಪವನ್ನು ಸಮೀರ್ ಎದುರಿಸ್ತಾ ಇದ್ದಾನೆ. ಈ ಸಂಬಂಧ ನಿನ್ನೆ ವಿಚಾರಣೆಗೆ ಸಮೀರ್ ಹಾಜರಾಗಿದ್ದಾನೆ. ತಡರಾತ್ರಿವರೆಗೂ ಕೂಡ ಆತನನ್ನು ವಿಚಾರಣೆ ಮಾಡಿದ್ದಾರೆ. ಆಗ ಕೆಲವೊಂದಿಷ್ಟು ಯೂಟ್ಯೂಬ್ನ ವಿಡಿಯೋ ಲಿಂಕ್ಗಳನ್ನು, ಅದ್ರ ಜೊತೆಗೆ AI ವಿಡಿಯೋ ಬಗ್ಗೆ ಆತ ಕೆಲವು ಕ್ಲಾರಿಟಿ ಕೊಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ನಮಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಚಿನ್ನಯ್ಯ ಸುಮಾರು 15 ದಿನಗಳ ಕಾಲ ಆತ ಉತ್ಖನನದ ಜಾಗವನ್ನು ತೋರಿಸಿದ್ದ. ಆತ ಬೆಳಿಗ್ಗೆ ಬರ್ತಾ ಇದ್ದ, ಸಂಜೆ ಹೋಗ್ತಾ ಇದ್ದ ವಕೀಲರ ಜೊತೆಗೆ. ಆತ ಯಾರ್ದೋ ಮನೆಯಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದ. ಈ ಸಂಬಂಧ ಈಗ SIT ಅಧಿಕಾರಿಗಳು ಆತನಿಗೆ ಆಶ್ರಯ ಕೊಟ್ಟವ್ರು ಯಾರು ಅನ್ನೋದನ್ನ ಈಗ ಪತ್ತೆ ಹಚ್ಚಿ ಅವರ ಮನೆ ಮೇಲೆ ದಾಳಿ ಮಾಡಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಪ್ರಯತ್ನದಲ್ಲಿ ಇದ್ದಾರೆ. SIT ಅಧಿಕಾರಿಗಳು ಚಿನ್ನಯ್ಯನಿಗೆ ಆಶ್ರಯವನ್ನ ಕೊಟ್ಟವರಿಗೆ ಈಗ ನಡುಕ ಶುರುವಾಗಿದೆ. ಪ್ರಮುಖ ವ್ಯಕ್ತಿಯೊಬ್ಬರ ಮನೆ ಮೇಲೆ ದಾಳಿ ಆಗುವಂತ ಸಾಧ್ಯತೆ ಇದೆ. ಚಿನ್ನಯ್ಯನ ಮೊಬೈಲ್ ಹಿಂದೆ ಈಗ ಕೆಲವು ರಹಸ್ಯಗಳಿದ್ದಾವೆ ಅನ್ನೋ ಕಾರಣದಿಂದ ಆತನ ಮೊಬೈಲ್ ಹಿಂದೆ ಬಿದ್ದಿದೆ SIT. ಆಶ್ರಯ ಕೊಟ್ಟವರಿಗಾಗಿ ಈಗ ಹುಡುಕಾಟ ಮಾಡ್ತಾ ಇದ್ದಾರೆ. ಸರ್ಚ್ ವಾರೆಂಟ್ ಅನ್ನ ಪಡೆದು ಮನೆ ಮೇಲೆ ದಾಳಿ ಮಾಡುವಂತ ಸಾಧ್ಯತೆಗಳಿದೆ. ಚಿನ್ನಯ್ಯನಿಗೆ ಯಾರು ಆಶ್ರಯ ಕೊಟ್ಟಿದ್ರು ಅವರಿಗೆ ಈಗ ಡವ ಶುರುವಾಗಿದೆ. ಪ್ರಮುಖ ವ್ಯಕ್ತಿಯೊಬ್ಬರ ಮನೆ ಮೇಲೆ ದಾಳಿ ಆಗುವಂತ ಸಾಧ್ಯತೆ ಇದೆ. ಚಿನ್ನಯ್ಯನ ಮೊಬೈಲ್ ಹಿಂದೆ SIT ಅಧಿಕಾರಿಗಳು ಬಿದ್ದಿದ್ದಾರೆ, ಟ್ರೇಸ್ ಮಾಡ್ತಾ ಇದ್ದಾರೆ. ಆತನ ಮೊಬೈಲ್ನಲ್ಲಿ ಆತ ಯಾರ್ಯಾರಿಗೆ ಕಾಲ್ ಮಾಡಿದ್ದ, ಆತನ ಮೊಬೈಲ್ ಹಿಸ್ಟ್ರಿ, ಇದೆಲ್ಲದರ ಕುರಿತಾಗಿಯೂ ಕೂಡ ಈಗ SIT ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಯಾರು ಆತನಿಗೆ ಆಶ್ರಯ ಕೊಟ್ಟಿದ್ರು ಅವ್ರ ಮನೆ ಮೇಲೆ ರೇಡ್ ಆಗುವಂಥ ಸಾಧ್ಯತೆ ಇದೆ. ಅಲ್ಲೇನಾದರೂ ಮಾಹಿತಿ ಸಿಗುವ ವಿಚಾರ ಪೊಲೀಸರಿಗೆ ಇರೋದ್ರಿಂದಾಗಿ ಬಹುಶಃ ಅಲ್ಲೂ ಕೂಡ ರೇಡ್ ಆಗುವಂಥ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಸತತ ಈ ಧರ್ಮಸ್ಥಳದ ಇಶ್ಯೂ ಆಯ್ತಲ್ಲ, ಅಲ್ಲಿಂದಲೂ ಕೂಡ ಈ ಕಾಂಟ್ರವರ್ಸಿ ಶುರುವಾದಾಗಲಿಂದಲೂ ಕೂಡ ಗ್ರೌಂಡ್ ಇದ್ದು ಕ್ಷಣದ ಮಾಹಿತಿಯನ್ನು ದಿನೇಶ್ ಕಾಶಿಪಟ್ನ ನಮಗೆ ತಲುಪಿಸ್ತಾ ಇದ್ರು. ಈ ಹೊತ್ತಿಗೆ ಮತ್ತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಈಗ ಈ ಚಿನ್ನಯ್ಯ ಇದನ್ನೆಲ್ಲ ಮಾಸ್ಕ್ ಮ್ಯಾನ್, ಈತನಿಗೆ ಆಶ್ರಯ ಕೊಟ್ಟವ್ರು ಯಾರು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ರೇಡ್ ಮಾಡ್ತಾರೆ ಅನ್ನೋ ವಿಚಾರ ಇದೆ. ಅವರೇನಾದರೂ ಈ ಡ್ರಾಮಾದಲ್ಲಿ, ಹೈ ಡ್ರಾಮಾದಲ್ಲಿ ಅವರೇನಾದರೂ ಭಾಗಿಯಾಗಿದ್ದಾರಾ? ಏನಿದೆ ಮಾಹಿತಿ ದಿನೇಶ್? ಹೌದು ರಂಜಿತ್ ಶಿರಿಯಾರಿ, SIT ವಿಚಾರಣೆಯ ಮತ್ತು ತನಿಖೆಯ ಪ್ರಮುಖ ಬೆಳವಣಿಗೆ ಅಂತ ಹೇಳ್ಬೋದು. ಈಗಾಗಲೇ SIT ಅಧಿಕಾರಿಗಳು, ಅದರಲ್ಲೂ ಕೂಡ SIT ತನಿಖಾಧಿಕಾರಿಯಾದಂತಹ ಜಿತೇಂದ್ರ ದಯಾಮ ಸೇರಿದಂತೆ ಪೊಲೀಸರು ಕೂಡ, ಸಾಕಷ್ಟು ಪೊಲೀಸರು ಕೂಡ ಈಗಾಗಲೇ ಉಜಿರೆಯತ್ತ ತೆರಳಿರುವಂತದ್ದು. ಪ್ರಭಾವಿ ವ್ಯಕ್ತಿಯೊಬ್ಬರ ಮನೆಗೆ ಹೋಗಿ ಅಲ್ಲಿ ರೇಡ್ ಮಾಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಸರ್ಚ್ ವಾರೆಂಟ್ ತೆಗೆದುಕೊಂಡು ಹೋಗಿದ್ದಾರೆ, ಅಲ್ಲಿ ಸರ್ಚಿಂಗ್ ನಡೆಸ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗಿದ್ದು. ಅಂದ್ರೆ ಚಿನ್ನಯ್ಯ ಏನಿದ್ದಾನೆ, ಇದನ್ನ ವಿಚಾರಣೆಯ ಸಂದರ್ಭದಲ್ಲಿ ಆತನ ಮೊಬೈಲ್ ವಶಕ್ಕೆ ಪಡೆಯುವುದಕ್ಕೆ SIT ಅಧಿಕಾರಿಗಳು ಮುಂದಾಗಿದ್ರು. ನಿನ್ನ ಮೊಬೈಲ್ ಎಲ್ಲಿ ಅಂತ ಚಿನ್ನಯ್ಯನಲ್ಲಿ ಪ್ರಶ್ನೆ ಮಾಡಿದ್ರು. ಆದ್ರೆ ಆತ ಹೇಳಿರುವಂತದ್ದು ನನ್ನ ಬಳಿ ಮೊಬೈಲ್ ಇಲ್ಲ ಅನ್ನುವಂಥದ್ದು. ಹೀಗಾಗಿ ಆತನ ಬಳಿ ಇಲ್ಲಾದ್ರೆ ಅದು ಮೊಬೈಲ್ ಎಲ್ಲಿರಬಹುದು ಅನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗಿತ್ತು. ಹೀಗಾಗಿ ಆತನ ಬಳಿ ಇಲ್ಲಾದ್ರೆ ಆತನಿಗೆ ಆಶ್ರಯ ಕೊಟ್ಟಂತಂದ್ರೆ ಸುಮಾರು 15 ದಿನಗಳ ಕಾಲ ಉತ್ಖನನ ಆಗಿತ್ತು. ಆಗ ಆತ ಸಾಕ್ಷಿಯಾಗಿದ್ದ, ಆತನನ್ನ ಕಸ್ಟಡಿಗೆ ಪಡೆದಿದ್ದಿಲ್ಲ. ಹೀಗಾಗಿ ಆತ ಬರುವಂತದ್ದು ವಕೀಲರ ಜೊತೆ ಹಿಂದಿರುಗ್ತಾ ಇದ್ದ. ಹೀಗಾಗಿ ಆ ಸಂದರ್ಭದಲ್ಲಿ ಯಾರ ಮನೆಯಲ್ಲಿ ಆಶ್ರಯದಲ್ಲಿ ಇದ್ದ ಅನ್ನುವಂಥದ್ದು ಈಗಾಗಲೇ SIT ಅಧಿಕಾರಿಗಳಿಗೆ ಗೊತ್ತಾಗಿರುವಂತದ್ದು. ಹೀಗಾಗಿ SIT ಅಧಿಕಾರಿಗಳು ಅವರ
ಮನೆಗೆ ತೆರಳಿ ಸರ್ಚ್ ಮಾಡುವುದಕ್ಕೆ ಮುಂದಾಗಿರುವಂತ ಈಗಾಗಲೇ SIT ಅಧಿಕಾರಿಗಳು ಮನೆಯ ಕಡೆ ಹೋಗ್ತಾ ಇರುವಂತದ್ದು. ಇದನ್ನು ಕೆಲವೇ ಹೊತ್ತಿನಲ್ಲಿ ಮನೆ ಕೂಡ ರೀಚ್ ಆಗ್ತಾರೆ. ಆ ಬಳಿಕ ಮೊಬೈಲ್ಗಾಗಿ ತಡಕಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಆತನಿಗೆ ಆಶ್ರಯ ಕೊಟ್ಟವರಿಗೆ ಈಗ ಅದು ಮುಳುವಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಕೆಲವರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ರಂಜಿತ್ ಶ್ರೀಯರ್ ಸದ್ಯ SIT ಅಧಿಕಾರಿಗಳು ಅದರಲ್ಲೂ ಕೂಡ ತನಿಖಾಧಿಕಾರಿಯಾದಂತಹ ಜಿತೇಂದ್ರ ದಯಾಮ್ ಆಗಿರ್ಬೋದು, ಜೊತೆಗೆ ಇತರ ಅಧಿಕಾರಿಗಳು ಕೂಡ ಉಚ್ಚೇರಿ ಅಂತ ತೆರಳಿದ್ದಾರೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಪ್ರಭಾವಿ ವ್ಯಕ್ತಿಯ ಮನೆ ರೀಚ್ ಆಗ್ತಾರೆ. ಆ ಬಳಿಕ ಸರ್ಚಿಂಗ್ ನಡೆಯುತ್ತೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ರಂಜಿತ್. ಓಕೆ, ಏನೀಗ ನೀವು ದೃಶ್ಯ ತೋರಿಸ್ತಾ ಇದ್ದೀರಿ ದಿನೇಶ್, ಅದು ಲೈವ್ ದೃಶ್ಯ ಅಲ್ವಾ? ಸದ್ಯ ಅದು ಏನು, ಯಾರಿದಾರಲ್ಲಿ, ಎಲ್ಲಿ ಹೊರಟಿದ್ದಾರೆ ದಿನೇಶ್? ರಂಜಿತ್ ಶ್ರೀಯರ್, ಅದೇ ಉಜಿರೆಯ ಪ್ರಭಾವಿ ವ್ಯಕ್ತಿಯೊಬ್ಬರ ಮನೆಯ ಕಡೆ ಹೊರಟಿರುವಂತದ್ದು ಪೊಲೀಸರ ತಂಡ. ಜೊತೆಗೆ SIT ಮುಖ್ಯಸ್ಥರು ಕೂಡ ಅದೇ ಪ್ರಭಾವಿ ವ್ಯಕ್ತಿಯ ಮನೆ ಕಡೆ ತೆರಳಿರುವಂತದ್ದು. ಅಲ್ಲಿ ಸರ್ಚ್ ನಡೆಯುತ್ತೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ ಇದೇ ವಿಚಾರಕ್ಕೆ, ಅಂದ್ರೆ ಆಶ್ರಯ ಕೊಟ್ಟ ವಿಚಾರಕ್ಕೆ, ಜೊತೆಗೆ ಆತನ ಮೊಬೈಲ್ ಅವರ ಮನೆಯಲ್ಲಿ ಇರಬಹುದು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಸರ್ಚಿಂಗ್ ನಡೆಯುತ್ತೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರ್ದು. ಅಂದ್ರೆ ಮೊನ್ನೆ ತೆರೆದಾಗಲೂ ಕೂಡ ಒಂದಷ್ಟು ವಾಗ್ವಾದಗಳು ಉಂಟಾಗಿತ್ತು. ಹೀಗಾಗಿ ಯಾವತ್ತು ಮತ್ತೆ ಅದಕ್ಕೆ ಆಸ್ಪದ ನೀಡಬಾರ್ದು ಅನ್ನುವಂತ ಉದ್ದೇಶಕ್ಕೋಸ್ಕರವಾಗಿ ಹೆಚ್ಚಿನ ಪೊಲೀಸರನ್ನು ಜೊತೆಗೆ ಕರೆದುಕೊಂಡು SIT ಅಧಿಕಾರಿಗಳು ತೆರಳಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ರೀಚ್ ಕೂಡ ಆಗ್ತಾರೆ ಆ ಒಂದು ಸ್ಪಾಟಿಗೆ. ಆ ಬಳಿಕ ಅವರ ಮನೆಯಲ್ಲಿ ಮೊಬೈಲ್ಗಾಗಿ ಹುಡುಕಾಟ ಕೂಡ ನಡೆಸ್ತಾರೆ. ಜೊತೆಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾರೆ ಮತ್ತು ವಿಚಾರಣೆ ಕೂಡ ಅಲ್ಲಿ ಒಂದಷ್ಟು ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಇವತ್ತು ಬೆಳಗ್ಗಿನಿಂದಲೇ ಪೊಲೀಸರು ಹೆಚ್ಚಿನ ಪೊಲೀಸರನ್ನು ಕೂಡ ಕರೆಸಿಕೊಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಬೆಳವಣಿಗೆ ಇದೆ ಅನ್ನುವಂಥದ್ದು ಗೊತ್ತಿತ್ತು. ಹೀಗಾಗಿ ಹೆಚ್ಚಿನ ಪೊಲೀಸರನ್ನು ಕೂಡ ಇದಕ್ಕೆ ಕರೆಸಿಕೊಂಡಿರುವಂತದ್ದು. ಬೇರೆ ಬೇರೆ ಭಾಗ, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗದ ಪೊಲೀಸರನ್ನು ಕೂಡ ಕರೆಸಿಕೊಂಡಿರುವಂತದ್ದು. ಅದರ ಜೊತೆಗೆ ಉಜಿರೆ ಭಾಗದಲ್ಲಿ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಿರುವಂತದ್ದು. ಅಂದ್ರೆ ಅವರು ದಿನೇಶ್, ಯಾಕೆ ಇಷ್ಟೊಂದು ರಿಸರ್ವ್ ಪೊಲೀಸು ಅದ್ರ ಜೊತೆಗೆ ಇಷ್ಟೆಲ್ಲ ಬಂದೋಬಸ್ತ್ ಯಾಕೆ? ಅಲ್ಲಿ ಹೋಗಿ ಅವರನ್ನು ಇವತ್ತೇನಾದರೂ ಬಂಧನ ಮಾಡ್ತಾರಾ? ಯಾವ ವ್ಯಕ್ತಿ ಏನು ಎತ್ತ ಅವ್ರನ್ನ ಬಂಧನ ಮಾಡುವಂಥ ಸಾಧ್ಯತೆಗಳಿದೆಯಾ? ಏನಿದು ಹೈಡ್ರಾಮಾ? ಆ ವ್ಯಕ್ತಿ ಯಾರು? ಆತನಿಗೇನಾದರೂ ಈ ರಹಸ್ಯ ಏನಾದರೂ ಗೊತ್ತಿತ್ತಾ? ಸದ್ಯ ಖಚಿತ ಮಾಹಿತಿ ಏನಿದೆ SIT ಅಧಿಕಾರಿಗಳಿಗೆ? ರಂಜಿತ್, ಅವರು ಆತನಿಗೆ ಆಶ್ರಯ ಕೊಟ್ಟವರು. ಅಂದ್ರೆ ಇಷ್ಟು ದಿನ ಅಂದ್ರೆ ಈ ಹಿಂದೆ ಉತ್ಸವ ನಡೆಯುವಂತಹ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಇಟ್ಟುಕೊಂಡು ಅಲ್ಲಿಂದಲೇ ಬರ್ತಾ ಇದ್ದ, ಜೊತೆಗೆ ಹಿಂದೂ ಕೂಡ ಅಲ್ಲಿಗೆ ಹೋಗ್ತಾ ಇದ್ದ ಅನ್ನುವಂತ ಮಾಹಿತಿ. ಹೀಗಾಗಿ ಅವರ ಮನೆಗೆ ಇವತ್ತು ತೆರಳಿ ಅಲ್ಲಿ ಸರ್ಚ್ ನಡೆಸ್ತಾರೆ ಮತ್ತು ಅವರನ್ನು ಕೂಡ ಒಂದಷ್ಟು ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಇರುವಂತದ್ದು. ಯಾಕಂದ್ರೆ ಆತನಿಗೆ ಆಶ್ರಯ ಕೊಟ್ಟದ್ದು ಅವರು, ಹಾಗಾಗಿ ಅವರ ಮನೆಗೆ ಈಗಾಗಲೇ ತೆರಳಿರುವಂತದ್ದು. ಜಿತೇಂದ್ರ ದಯಾಮ್ ಆಗಿರುವುದು ಹೆಚ್ಚುವರಿ ಪೊಲೀಸರು ಎಲ್ಲರೂ ಅವರ ಮನೆಗೆ ತೆರಳಿರುವಂತದ್ದು. ಜೊತೆಗೆ ಉಜಿರೆ ಭಾಗ ಆಗಿರುವ ಕಾರಣ ಬಗ್ಗೆ, ಅಂದ್ರೆ ಅವರು ಇರುವಂತದ್ದು ಉಜಿರೆ ಭಾಗದಲ್ಲಿ ಇರುವ ಕಾರಣಕ್ಕಾಗಿ ಉಜಿರೆ ಭಾಗದಲ್ಲೂ ಕೂಡ ಹೆಚ್ಚುವರಿ ಪೊಲೀಸರು ನಿಯೋಜನೆ ಮಾಡಿರುವಂತದ್ದು. ಯಾಕಂದ್ರೆ ಅವರ ಬೆಂಬಲಿಗೆ ಬಂದು ದಿನೇಶ್, ಟೆಕ್ನಿಕಲ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ದಿನೇಶ್, ಮತ್ತೆ ಮಾತಾಡ್ತೀನಿ. ಮಹೇಶ್ ತಿಮರೋಡಿ ಮನೆಗೆ SIT ಟೀಮ್. ಚಿನ್ನಯ್ಯನಿಗೆ ತಿಮರೋಡಿ ಆಶ್ರಯ ಕೊಟ್ಟ ಆರೋಪದ ಹಿನ್ನೆಲೆಯಲ್ಲಿ ತಿಮರೋಡಿ ಮನೆ ಹೋಗ್ತಾ ಇದ್ದಾರೆ. ತಿಮರೋಡಿ ಮನೆಯಲ್ಲೇ ಚಿನ್ನಯ್ಯನಿಗೆ ಆಶ್ರಯವನ್ನ ಕೊಟ್ಟಿದ್ರ? ಈ ಸಂಬಂಧ ಈಗ SIT ಅಧಿಕಾರಿಗಳು ಹೋಗ್ತಾ ಇದ್ದಾರಾ? ಇಷ್ಟೊಂದು ಬಿಗಿ ಬಂದೋಬಸ್ತಿನೊಂದಿಗೆ SIT ಅಧಿಕಾರಿಗಳು ಹೋಗ್ತಾ ಇರೋದು ನೋಡ್ತಾ ಇದ್ರೆ ಗೊತ್ತಾಗತ್ತೆ. ಬಹುಶಃ ತಿಮರೋಡಿ ಮನೆಯಲ್ಲಿ ಇವತ್ತು ತನಿಖೆ ಆಗಬಹುದು, ವಿಚಾರಣೆ ಆಗಬಹುದು, ಸರ್ಚ್ ಮಾಡಬಹುದು ಅನ್ನೋದು. ತಿಮರೋಡಿ ಮನೆಯಲ್ಲೇ ಈ ಚಿನ್ನಯ್ಯ ಇದ್ದ. ಆತ ಯಾವಾಗ 2 ತಿಂಗಳ ಹಿಂದೆ ತಮಿಳುನಾಡು ಬಿಟ್ಟು ಧರ್ಮಸ್ಥಳಕ್ಕೆ ಬಂದವನು ಆತ ಉಜಿರೆಯ ತಿಮರೋಡಿಯವರ ಮನೆಯಲ್ಲೇ ಉಳ್ಕೊಂಡಿದ್ದ ಅನ್ನುವ ಮಾಹಿತಿ ಬಹುಶಃ SIT ಅಧಿಕಾರಿಗಳಿಗೆ ಸಿಕ್ಕಿದೆ ಅಂತ ಅನ್ಸುತ್ತೆ. ಈ ಸಂಬಂಧ ಬೆಳ್ಳಂಬೆಳಗ್ಗೆ SIT ಅಧಿಕಾರಿಗಳು ಬಿಗಿ ಬಂದೋಬಸ್ತ್ನೊಂದಿಗೆ ಉಜಿರೆಯ ತಿಮರೋಡಿ ನಿವಾಸಕ್ಕೆ ಈಗ ಹೋಗ್ತಾ ಇದ್ದಾರೆ. ಅಲ್ಲಿ ತಿಮರೋಡಿ ಮನೆಯಲ್ಲಿ ಸರ್ಚ್ ಮಾಡಬಹುದು ಅನ್ನುವ ಮಾಹಿತಿಯೂ ಕೂಡ ಇದೆ. ನಮ್ಮ ಪ್ರತಿನಿಧಿ ದಿನೇಶ್ ಮಾಹಿತಿ ನೀಡ್ತಾ ಇದ್ರು, ಅಲ್ಲಿ ಸರ್ಚಿಂಗ್ ಆಪರೇಷನ್ ಆಗಬಹುದು ಅಂತ ತಿಮರೋಡಿ ಮನೆಯಲ್ಲಿ. ವೆಲ್ಕಮ್ ಬ್ಯಾಕ್. ಚಿನ್ನಯ್ಯ ಲಾಕ್, ಮಹೇಶ್ ತಿಮರೋಡಿಗೆ ಟೆನ್ಷನ್. ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟು ಲಾಕ್ ಆಗ್ತಾರ ಮಹೇಶ್ ಶೆಟ್ಟಿ ತಿಮರೋಡಿ. ಬೆಳಿಗ್ಗೆಯೇ ತಿಮರೋಡಿಗೆ ಶಾಕ್ ಕೊಟ್ಟಿದ್ದಾರೆ SIT ಅಧಿಕಾರಿಗಳು. ಬೆಳ್ಳಂಬೆಳಿಗ್ಗೆಯೇ ತಿಮರೋಡಿ ಮನೆ ಮೇಲೆ ದಾಳಿ ಮಾಡಿದ್ದಾರೆ SIT.
ಸರ್ಚ್ ವಾರೆಂಟ್ ಪಡೆದು ದಾಳಿ ಮಾಡಲಿದ್ದಾರೆ SIT ಅಧಿಕಾರಿಗಳು. ಆ ಸಂಬಂಧ ಈಗ ರಿಸರ್ವ್ ಪೊಲೀಸರ ಜೊತೆಗೆ ಬಿಗಿ ಬಂದೋಬಸ್ತ್ನೊಂದಿಗೆ SIT ಅಧಿಕಾರಿಗಳು ಉಜಿರೆಯ ತಿಮುರೋಡಿ ಮನೆಯತ್ತ ಹೋಗ್ತಾ ಇದ್ದಾರೆ. ತಿಮುರೋಡಿ ಮನೆಯಲ್ಲಿ ಇವತ್ತು ಸಂಪೂರ್ಣ ತಲಾಶ್ ಮಾಡ್ತಾರೆ. ತಿಮುರೋಡಿ ಮನೆ ಮೇಲೆ ಇವತ್ತು ದಾಳಿ ಮಾಡ್ತಾರೆ. ಈ ಸಂಬಂಧ ಈಗ SIT ಅಧಿಕಾರಿಗಳ ಜೊತೆಗೆ ಬಿಗಿ ಬಂದೋಬಸ್ತ್ನೊಂದಿಗೆ ಹಿರಿಯ ಆಫೀಸರ್ಸ್ ಎಲ್ಲ ತಿಮುರೋಡಿ ಮನೆಗೆ ಹೋಗಿದ್ದಾರೆ. ಉಜಿರೆಯ ತಿಮುರೋಡಿಯ ಮನೆ. ಚಿನ್ನಯ್ಯನ ಮೊಬೈಲ್ಗಾಗಿ ಬೆನ್ನು ಬಿದ್ದ SIT ಅಧಿಕಾರಿಗಳು. ಚಿನ್ನಯ್ಯನ ಮೊಬೈಲ್ ಎಲ್ಲಿ ಅಂತ. ಚಿನ್ನಯ್ಯನ ಮೊಬೈಲ್ ತಿಮುರೋಡಿ ಮನೆಯಲ್ಲಿರುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಅವರು ಮನೆಯನ್ನ ತಲಾಶ್ ಮಾಡಿದಾಗ ಒಂದಿಷ್ಟು ಮಾಹಿತಿ ಲಭ್ಯ ಆಗ್ಬೋದು, ಕೆಲವು ರಹಸ್ಯ ವಿಚಾರಗಳು ಬಹಿರಂಗ ಆಗ್ಬೋದು ಅನ್ನೋದು. ತಿಮುರೋಡಿ ಮನೆಯಲ್ಲೇ ಚಿನ್ನಯ್ಯ ವಾಸ್ತವ್ಯ ಹೂಡಿದ ಈ ಕಾರಣದಿಂದ ತಿಮುರೋಡಿ ಮನೆಯಲ್ಲಿ SIT ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ. ಚಿನ್ನಯ್ಯನ ಮೊಬೈಲ್ಗಾಗಿ SIT ಅಧಿಕಾರಿಗಳು ಬೆನ್ನು ಬಿದ್ದಿದ್ದಾರೆ. ಆತನ ಮೊಬೈಲ್ ಸಿಕ್ಕಿದ್ರೆ ಅದರಲ್ಲಿ ಏನಾದರೂ ರಿಟ್ರೀವ್ ಮಾಡಿದರೆ ಏನಾದರೂ ಸ್ಫೋಟಕ ವಿಚಾರಗಳು ಬಯಲಾಗಬಹುದು ಅನ್ನೋ ಕಾರಣಕ್ಕಾಗಿ ತಿಮುರೋಡಿ ಇದರಲ್ಲಿ ಪಾತ್ರ ಇದೆಯಾ ಅನ್ನೋ ಕಾರಣಕ್ಕಾಗಿ ಇದೆಲ್ಲವೂ ಈಗ ಮುಂದಿನ ಹಂತದಲ್ಲಿ ತನಿಖೆ ನಂತರ ತಿಳಿದು ಬರಬೇಕಾಗಿದೆ. ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಇದು ಲೈವ್ ದೃಶ್ಯಾವಳಿ. ತಿಮುರೋಡಿ ಅವರ ಮನೆಗೆ ಹೋಗುವ ದಾರಿಯಲ್ಲಿ SIT ಅಧಿಕಾರಿಗಳಿದ್ದಾರೆ. ಬಿಗಿ ಬಂದೋಬಸ್ತ್ನೊಂದಿಗೆ SIT ಅಧಿಕಾರಿಗಳು ಬಂದಿದ್ದಾರೆ. ಉಜಿರೆಯ ತಿಮುರೋಡಿ ಅವರ ನಿವಾಸದ ಮುಂದೆ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಮನೆ ಒಳಗೆ ಹೋಗಿ ಸರ್ಚ್ ಮಾಡಬಹುದು. ಚಿನ್ನಯ್ಯ ಅವರ ಮೊಬೈಲ್ ತಿಮುರೋಡಿ ಅವರ ಮನೆಯಲ್ಲಿ ಇದೆ. ಈ ಕಾರಣದಿಂದ ಮನೆಯನ್ನು ಸರ್ಚ್ ಮಾಡಿ ಏನಿದೆ ಏನಿಲ್ಲ ರಹಸ್ಯ ಮಾಹಿತಿಗಳು ಏನಿದೆ ಅನ್ನೋದ್ರ ಬಗ್ಗೆ ಬಹಿರಂಗಪಡಿಸಬಹುದು. ತಿಮುರೋಡಿ ಮನೆಯಲ್ಲಿ SIT ಸರ್ಚಿಂಗ್ ಆಪರೇಷನ್ ನಡೆಸ್ತಾ ಇದೆ. ಹುಡುಕಾಟ ಶುರುವಾಗಿದೆ. ಚಿನ್ನಯ್ಯನ ಸಮ್ಮುಖದಲ್ಲೇ SIT ಸರ್ಚಿಂಗ್. ತಿಮುರೋಡಿ ಮನೆಯಲ್ಲಿ ವಾಸ್ತವ್ಯವನ್ನ ಹೂಡಿದ್ದ ಚಿನ್ನಯ್ಯ ಈಗ ಚಿನ್ನಯ್ಯನ ಮೊಬೈಲ್ಗಾಗಿ SIT ತಿಮುರೋಡಿ ಮನೆ ಮೇಲೆ ದಾಳಿ ಮಾಡಿದೆ. ಅಲ್ಲಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಮೊಬೈಲ್ ಸಿಕ್ಕಿದ್ದೇ ಆದಲ್ಲಿ ಆಮೇಲಿದೆ. ತಿಮುರೋಡಿ ಮನೆಯಲ್ಲಿ ವಾಸ್ತವ್ಯವನ್ನ ಹೂಡಿದ್ದ ಚಿನ್ನಯ್ಯ ಆತ ಮೊಬೈಲ್ ಇಲ್ಲ, ನಾನು ಲಾಯರ್ ಫೋನ್ ಬಳಕೆ ಮಾಡ್ತಾ ಇರೋದಾಗಿ ಕೂಡ ಹೇಳಿದ್ದ. ಆ ನಂತರದಲ್ಲಿ ಮೊಬೈಲ್ ಎಲ್ಲಿ ಅಂತ ಕೇಳಿದ್ರೆ ಅದನ್ನ ತಗೊಂಡಿಟ್ಕೊಂಡಿದ್ದಾರೆ. ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಅನ್ನ ಮಾಡಬಾರ್ದು, ಅದರ ಜೊತೆಯಲ್ಲಿ ಯಾರ ಜೊತೆಯೂ ಸಂಪರ್ಕ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಫೋನ್ ತಗೊಂಡಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಈ ಚಿನ್ನಯ್ಯ ಹೇಳಿದ್ದ SIT ಅಧಿಕಾರಿಗಳ ಮುಂದೆ. ವಿಚಾರಣೆ ಸಂದರ್ಭದಲ್ಲಿ ಈಗ ಸರ್ಚಿಂಗ್ ಆರಂಭ ಆಗಿದೆ. ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಆ ತಿಮುರೋಡಿ ಮನೆಯ ರಸ್ತೆಯಲ್ಲಿ SIT ಅಧಿಕಾರಿಗಳು ಪೊಲೀಸರು ಇರೋದನ್ನ ಗಮನಿಸ್ತಾ ಇದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಈ ಕ್ಷಣದ ಮಾಹಿತಿ ಏನು? ಮೊಬೈಲ್ಗಾಗಿ ಸರ್ಚಿಂಗ್ ಸಿಗ್ತಾ ಹೇಗೆ, ಏನೇನು ಡೀಟೇಲ್ಸ್ ಇದೆ? ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತೀವಿ. ಈ ಕೇಸಲ್ಲಿ ತಿಮುರೋಡಿ ಮನೆಯಲ್ಲಿ ಮಾಸ್ಕ್ ಮ್ಯಾನ್ ಇದ್ದಿದ್ದು ನಿಜ, ಚಿನ್ನಯ್ಯ ಇದ್ದಿದ್ದು ನಿಜ ಅನ್ನುವಂಥ ಮಾಹಿತಿ ಈಗಾಗಲೇ ಗೊತ್ತಾದ ನಂತರದಲ್ಲಿ ಈ ಸರ್ಚಿಂಗ್ ಆಪರೇಷನ್ ಈಗ ನಡೀತಾ ಇದೆ. ಈ ಪ್ರಕರಣದ ಸೂತ್ರಧಾರರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ಈಗ SIT ತನಿಖೆಯನ್ನು ಆರಂಭ ಮಾಡಿರೋದು, ವಿಚಾರಣೆ ನಡೀತಾ ಇರೋದು. ಅಸಲಿಯಾಗಿ ಸೂತ್ರಧಾರಿಗಳು ಬೇಕು ಈಗ SIT ಅಧಿಕಾರಿಗಳಿಗೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ದಿನೇಶ್, ಈಗ ಮೊಬೈಲ್ ಎಲ್ಲಿದೆ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆ ಆದ ನಂತರದಲ್ಲಿ ಈಗ ಒಂದಷ್ಟು ಕ್ಲೂ ಸಿಕ್ಕಿರೋದು. ಮೊಬೈಲ್ ಸಿಕ್ಕರೆ ಯಾವ ರೀತಿ ಇರುತ್ತೆ ಈಗ ಪರಿಸ್ಥಿತಿ ಅಂತ? ಹೌದು ಅಶ್ವಿನಿ, ಪ್ರಮುಖವಾಗಿ ಮೊಬೈಲ್ನಲ್ಲಿ ಒಂದಷ್ಟು ಕಾಂಟ್ಯಾಕ್ಟ್ ಲಿಸ್ಟ್ಗಳು ಇರುವಂತದ್ದು. ಹೀಗಾಗಿ ಅದರ ಸರ್ಚಿಂಗಿಗೆ ಈಗಾಗಲೇ ತೆರಳಿರುವಂತದ್ದು. ಅಂದ್ರೆ ಮೊನ್ನೆ ವಿಚಾರಣೆಯ ಸಂದರ್ಭದಲ್ಲಿ ಆತನ ಮೊಬೈಲ್ ಇರಲಿಲ್ಲ. SIT ಅಧಿಕಾರಿಗಳು ಆ ಮೊಬೈಲ್ನಲ್ಲಿ ಪರಿಶೀಲನೆ ಮಾಡೋದಕ್ಕೋಸ್ಕರವಾಗಿ ಆತನ ಮೊಬೈಲ್ ಕೇಳಿದ್ರು. ಆದ್ರೆ ಆತನಲ್ಲಿ ಮೊಬೈಲ್ ಇರಲಿಲ್ಲ. ಅಂದ್ರೆ ನನ್ನಲ್ಲಿ ಮೊಬೈಲ್ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಆತನಲ್ಲಿ ಮೊಬೈಲ್ ಇಲ್ಲದೆ ಇದ್ರೆ ಆತನ ಮೊಬೈಲ್ ಎಲ್ಲಿ ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ತನಿಖೆ ನಡೆದಿರುವಂತದ್ದು. ಆ ಬಳಿಕ ಆತನಿಗೆ ಆಶ್ರಯ ಕೊಟ್ಟವರ ಮನೆಯಲ್ಲಿ ಮೊಬೈಲ್ ಇದೆ ಅನ್ನೋದು ಗೊತ್ತಾಗಿರುವಂತದ್ದು. ಹೀಗಾಗಿ ಸದ್ಯ ಆತನಿಗೆ ಆಶ್ರಯ ಕೊಟ್ಟವರ ಮನೆಗೆ ಆ SIT ಅಧಿಕಾರಿಗಳು ತೆರಳಿರುವಂತದ್ದು. ಜೊತೆಗೆ ಪೊಲೀಸರನ್ನು ಕರೆದುಕೊಂಡು ಹೋಗಿರುವಂತದ್ದು. ಸಾಕಷ್ಟು ಪೊಲೀಸರನ್ನು ಕೂಡ ಕರೆದುಕೊಂಡು ಹೋಗಿರುವಂತದ್ದು. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡಿಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಪೊಲೀಸರನ್ನು ಕೂಡ ಜೊತೆಗೆ
ಕರೆದುಕೊಂಡು ಹೋಗಿರುವಂತದ್ದು. ಅವರ ಮನೆಯಲ್ಲಿ ಇನ್ನೇನೋ ಸರ್ಚಿಂಗ್ ಶುರುವಾಗುತ್ತೆ. ಸದ್ಯ ಅವರ ಮನೆಗೆ ಪೊಲೀಸರು ತಲುಪಿರುವಂತದ್ದು, ಮತ್ತೆ ಸರ್ಚಿಂಗ್ ಶುರುವಾಗುತ್ತೆ. ಆ ಬಳಿಕ ಆತನಿಗೆ ಅಂದ್ರೆ ಚಿನ್ನಯ್ಯನಿಗೆ ಸಂಬಂಧಿಸಿದಂತೆ ಏನಾದ್ರೂ ಇತರ ವಸ್ತುಗಳು ಅಥವಾ ಡಾಕ್ಯುಮೆಂಟ್ಗಳು ಇದೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅಲ್ಲಿ ಸರ್ಚಿಂಗ್ ಶುರುವಾಗುತ್ತೆ. ಈಗಾಗಲೇ SIT ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆ ತಲುಪಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಕಾರ್ಯಾಚರಣೆಗಳು ಕೂಡ ನಡೀಲಿಕ್ಕೆ ಇರುವಂತದ್ದು. ಅಶ್ವಿನಿ, ದಿನೇಶ್, ಇದರ ಜೊತೆಯಲ್ಲಿ ಫೋನ್ ಸಿಕ್ಕಿಲ್ಲ, ಬರೀ ಆಶ್ರಯ ಕೊಟ್ಟಿದ್ದು ಮಾತ್ರ ಅನ್ನೋದಾದ್ರೆ ಪ್ರಕರಣ ಯಾವ ರೀತಿಯ ಸ್ವರೂಪವನ್ನು ಪಡ್ಕೊಳ್ಬಹುದು? ಆಶ್ರಯವನ್ನ ಕೊಟ್ಟಿದ್ದು ಹೌದು ಅಂತ ಗೊತ್ತಾಗಿದೆ, ಸುಜಾತಾಗೂ ಆಶ್ರಯ ಕೊಟ್ರು, ಈಗ ಚಿನ್ನಯ್ಯಗೂ ಆಶ್ರಯ ಕೊಟ್ರು. ಫೈನಲಿ ಏನಂತ ಹಾಗಾದ್ರೆ SIT ಅಧಿಕಾರಿಗಳು ಕನ್ಕ್ಲೂಡ್ ಮಾಡಬಹುದು? ಹೌದು ಅಶ್ವಿನಿ ದೇವಾಡಿಗೆ, ಅಂದ್ರೆ ಮೊಬೈಲ್ ಅವರ ಮನೆಯಲ್ಲಿ ಇದೆ ಅನ್ನುವಂಥದ್ದು ಒಂದಷ್ಟು ಕನ್ಫರ್ಮೇಶನ್ಗಳು ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಆಶ್ರಯ ಕೊಟ್ಟದ್ದು ಅವರು, ಅಂದ್ರೆ ಅವರು ಕೇವಲ ಚಿನ್ನಯ್ಯನಿಗೆ ಮಾತ್ರ ಅಲ್ಲ, ಸುಜಾತಾ ಭಟ್ಗೂ ಕೂಡ ಆಶ್ರಯ ನೀಡಿದ್ರು. ಜೊತೆಗೆ ಸಮೀರ್ MD ಆತನು ಕೂಡ ಅವರ ಮನೆಯಲ್ಲಿ ಇದ್ಕೊಂಡೇ ಬರ್ತಾ ಇದ್ದ. ಹೀಗಾಗಿ ಬೇರೆ ಬೇರೆ ವಿಚಾರಕ್ಕೂ ಸಂಬಂಧಿಸಿದಂತೆ ಒಂದಷ್ಟು ಡಾಕ್ಯುಮೆಂಟ್ಗಳು ಅವರ ಮನೆಯಲ್ಲಿ ಇರುವಂತಹ ಸಾಧ್ಯತೆ ಇದೆ. ಪ್ರಮುಖ ಡಾಕ್ಯುಮೆಂಟ್ ಅಂದ್ರೆ, ಪ್ರಮುಖ ವಿಚಾರ ಅಂದ್ರೆ ಆತನ ಮೊಬೈಲ್ ಅವರ ಮನೆಯಲ್ಲಿ ಇರುವಂತಹ ಸಾಧ್ಯತೆ ಬಹುತೇಕ ದಟ್ಟ ಆಗಿರುವಂತದ್ದು. ಮೊಬೈಲ್ ಪತ್ತೆ ಆದ್ರೆ ಮೊಬೈಲ್ ಮೂಲಕವಾಗಿ ಒಂದಷ್ಟು ಆತನ ಕಾಂಟ್ಯಾಕ್ಟ್ ಲಿಸ್ಟ್ಗಳು ಕೂಡ ಗೊತ್ತಾಗುತ್ತೆ. ಜೊತೆಗೆ ಆತನನ್ನು ಯಾರೆಲ್ಲ ಸಂಪರ್ಕಿಸಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಮೊಬೈಲ್ನಲ್ಲೂ ಕೂಡ ಒಂದಷ್ಟು ಸಾಕ್ಷಿಗಳು ದೊರೆಯುವಂತ ಸಾಧ್ಯತೆ ಇದೆ. ಹೀಗಾಗಿ ಆ ಮೊಬೈಲ್ ಹುಡುಕಾಟ ಮಾಡೋದಕ್ಕೋಸ್ಕರವಾಗಿ SIT ಅಧಿಕಾರಿಗಳು ಈಗಾಗಲೇ ಅಲ್ಲಿಗೆ ತೆರಳಿರುವಂತದ್ದು. ಅಂದ್ರೆ ಮೊಬೈಲ್ ಅಲ್ಲಿ ಇರುವುದು ಬಹುತೇಕ ದಟ್ಟ ಆಗಿರುವಂತದ್ದು. ಮೊಬೈಲ್ ಸಿಕ್ಕಿದ್ರೆ ತನಿಖೆಗೆ ಮತ್ತಷ್ಟು ಪೂರಕ ಆಗ್ಲಿಕ್ಕಿದೆ. ಹೀಗಾಗಿ SIT ಅಧಿಕಾರಿಗಳು ಸದ್ಯ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಗೆ ಹೋಗಿರುವಂತದ್ದು. ಮನೆಗೆ ಮಾಧ್ಯಮಗಳನ್ನು ಕೂಡ ಆ ಭಾಗಕ್ಕೆ ಬಿಡ್ತಾ ಇಲ್ಲ. ಈ ಭಾಗದಲ್ಲಿ ಮಾಧ್ಯಮಗಳನ್ನು ನಿಲ್ಲಿಸಿರುವಂತದ್ದು. ಏನಾದ್ರೂ ಅಂದ್ರೆ ಗಲಾಟೆ ಅಂತದ್ದು ಏನಾದ್ರೂ ಆಗ್ಬಹುದು ಅನ್ನುವಂತ ಮುಂಜಾಗ್ರತಾ ಕ್ರಮವಾಗಿ ಒಂದಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿರುವಂತದ್ದು. ಅಶ್ವಿನಿ, ದಿನೇಶ್, ಅದರ ಜೊತೆಯಲ್ಲಿ ಒಂದಷ್ಟು ದಿನಗಳ ಹಿಂದೆ ಈ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ತಿಮ್ಮರೋಡಿ ಮಟ್ಟಣ್ಣನವರ್. ಮಾಸ್ಕ್ ಮ್ಯಾನ್ ಹಿಂದೆ ಇರೋದು ನಾವೇ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಈಗ SIT ವಿಚಾರಣೆ ಸಂದರ್ಭದಲ್ಲಿ ಈ ಚಿನ್ನಯ್ಯ ಕೂಡ ಅದೇ ವಿಚಾರವನ್ನ ಹೇಳಿರೋದು. ಅದೆಲ್ಲವನ್ನ ಗಮನಿಸಿದ್ರೆ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆಯಾ, ಅಥವಾ ವಿಚಾರಣೆಗೆ ಮತ್ತೆ ಕರಿಬಹುದಾ, ಅಥವಾ ಬಂಧನ ಆಗುವಂತ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಹೌದು ಅಶ್ವಿನಿ, ಅಂದ್ರೆ ಈ ಹಿಂದೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಆ ಒಂದು ಪ್ರೆಸ್ ಮೀಟ್ ನಲ್ಲೂ ಕೂಡ ಅವರು ಹೇಳಿದ್ರು, ಅಂದ್ರೆ ಈ ಒಂದು ಚಿನ್ನಯ್ಯನ ಹಿಂದೆ ಇರುವುದು ನಾವು ಯಾರಿಗೂ ಕೂಡ ಡೌಟ್ ಬೇಡ ಅನ್ನುವಂತ ಮಾಹಿತಿಯನ್ನು ಕೂಡ ಆ ಒಂದು ಪ್ರೆಸ್ ಮೀಟ್ ನಲ್ಲಿ ಹಂಚಿಕೊಂಡಿದ್ರು. ಹಾಗಾಗಿ ಪ್ರಮುಖವಾಗಿ ಆಶ್ರಯ ನೀಡಿದ್ದು ಅವರೇ ಅನ್ನುವಂಥದ್ದು ಕನ್ಫರ್ಮ್ ಕೂಡ ಆಗಿರುವಂತದ್ದು. ಹೀಗಾಗಿ ಮನೆಗೆ ತೆರಳಿ ಅಲ್ಲಿ ಸರ್ಚ್ ಕೂಡ ಮಾಡ್ತಾ ಇರುವಂತದ್ದು. ಅಶ್ವಿನಿ, ಓಕೆ ದಿನೇಶ್, ಅದರ ಜೊತೆಯಲ್ಲಿ ಈಗ ಸರ್ಚಿಂಗ್ ಆಪರೇಷನ್ ಅನ್ನೇ ನಡೆಸ್ತಾ ಇದ್ದಾರೆ. ಯಾರೆಲ್ಲ ಟೀಮ್ ಆಗಮಿಸಿದೆ, ಜೊತೆಯಲ್ಲಿ ಯಾರೆಲ್ಲ ಇದ್ದಾರೆ, ಅದ್ರ ಬಗ್ಗೆ ಡೀಟೇಲ್ಸ್ ಇದೆಯಾ ದಿನೇಶ್? ಪ್ರತಿನಿಧಿ ಸಂಪರ್ಕ ಕಡಿತಗೊಂಡಿದೆ ಅಂತ ಅನ್ಸುತ್ತೆ. ಈಗಾಗಲೇ ದಿನೇಶ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಈಗ ಅಲ್ಲಿ ದಾಳಿಯನ್ನು ನಡೆಸಿದ್ದಾರೆ SIT ಅಧಿಕಾರಿಗಳು. ಅದರ ಜೊತೆಯಲ್ಲಿ ಮೊಬೈಲ್ಗಾಗಿ ಹುಡುಕಾಟ, ಸದ್ಯಕ್ಕೆ ಚಿನ್ನಯ್ಯನ ಮೊಬೈಲ್ ಎಲ್ಲಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಆತ ಬಂದ ನಂತರದಲ್ಲಿ ಇವತ್ತಿನವರೆಗೂ ಕೂಡ ಆತನ ಕೈಯಲ್ಲಿ ಮೊಬೈಲ್ ಕಾಣಲಿಲ್ಲ. ಆ ನಂತರದಲ್ಲಿ SIT ಅಧಿಕಾರಿಗಳಿಗೆ ಇದು ಡೌಟ್ ಹೊಡೆದಿದೆ, ಅನುಮಾನಗಳ ಆರಂಭ ಆಗಿದೆ. ಹಾಗಾದರೆ ಕಾಂಟ್ಯಾಕ್ಟ್ ಮಾಡ್ತಾ ಇರೋದು ಹೇಗೆ ಅನ್ನುವಂಥ ವಿಚಾರ. ಆ ನಂತರದಲ್ಲಿ ಈಗ ಗೊತ್ತಾಗಿರುವಂಥ ಅಂಶಗಳು, ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟು ತಿಮ್ಮರೋಡಿ ತಗ್ಲಾಕೊಂಡ್ರ? ಖಂಡಿತವಾಗ್ಲೂ ಹೌದು, ತಗ್ಲಾಕೊಂಡಿದ್ದಾರೆ. ಈಗ ಉತ್ತರ ಏನು ಕೊಡ್ತಾರೆ ಅನ್ನುವಂಥ ಪ್ರಶ್ನೆ. ಬುರುಡೆ ಆರೋಪದ ವೇಳೆ ಸಾಕಷ್ಟು ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಸುಜಾತಾ ಭಟ್ಗೂ ಕೂಡ ವಾಸ್ತವ್ಯವನ್ನ ಹೂಡೋದಕ್ಕೆ ಆಶ್ರಯ ಕೊಟ್ಟಿದ್ರು ತಿಮ್ಮರೋಡಿ. 4 ದಿನ ತಿಮ್ಮರೋಡಿ ಮನೆಯಲ್ಲಿದ್ದೆ ಅಂತ ಸುಜಾತಾನೇ ಹೇಳಿದ್ರು. ಯೂಟ್ಯೂಬರ್ ಸಮೀರ್ಗೂ ವಾಸ್ತವ್ಯ ಕೊಟ್ಟಿದ್ದು ಇದೇ ತಿಮ್ಮರೋಡಿ. ನಿನ್ನೆ ವಿಚಾರಣೆಗೆ ಹಾಜರಾಗಿದ್ದ ಯೂಟ್ಯೂಬರ್ ಸಮೀರ್ ವಿಚಾರಣೆ ಹಿನ್ನೆಲೆಯಲ್ಲಿ ತಿಮ್ಮರೋಡಿ ಮನೆಯಲ್ಲೇ ಈ ಸಮೀರ್ ಇದ್ದ ಅನ್ನುವಂಥ ಮಾಹಿತಿ. ಈಗ ಚಿನ್ನಯ್ಯನಿಗೂ ಕೂಡ ಆಶ್ರಯ ಕೊಟ್ಟಿದ್ದಾರೆ, ತಗ್ಲಾಕೊಂಡಿದ್ದಾರೆ. 3 ಜನಕ್ಕೂ ಕೂಡ ಆಶ್ರಯ ಕೊಟ್ಟು ತಗ್ಲಾಕೊಂಡಿದ್ದಾರೆ ಅನ್ನುವಂಥ ವಿಚಾರ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ಡೀಟೇಲ್ಸ್ ಅನ್ನ ಹರೀಶ್ ಕೊಡ್ತಾರೆ. ಹರೀಶ್, ಗಮನಿಸ್ತಾ ಇದ್ದೀವಿ, ಸುಜಾತಾ ಭಟ್ಗೆ ಆಶ್ರಯ ಕೊಟ್ಟರು. ಅದರ ಜೊತೆಯಲ್ಲಿ ಈಗ ಮೊನ್ನೆ ವಿಚಾರಣೆಗೆ ಬಂದಂತ ಸಮೀರ್ಗೂ ಆಶ್ರಯವನ್ನ ಕೊಟ್ಟಿದ್ದಾರೆ. ಅದರ ನಂತರದಲ್ಲಿ ಈಗ ಚಿನ್ನಯ್ಯಗೂ ಕೂಡ ಆಶ್ರಯ ಕೊಟ್ಟಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇರೋದು. ಯಾವ ರೀತಿಯಲ್ಲಿ ಪ್ರಕರಣ ಗಂಭೀರತೆಯನ್ನ ಈಗ ಪಡ್ಕೊಳ್ತಾ ಇದೆ ತಿಮ್ಮರೋಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ?
ಖಂಡಿತವಾಗಿಯೂ ಈ ಪ್ರಕರಣವನ್ನು ನೋಡಿದರೆ ಆರಂಭದಲ್ಲಿ ಏನು ಬುರುಡೆಗಳನ್ನು ತಂದಿರುವಂಥ ಮಾಸ್ಕ್ ಮ್ಯಾನ್ ಅಜ್ಞಾತ ಸ್ಥಳದಲ್ಲಿ ಇದ್ದ. ಆನಂತರ SIT ತನಿಖೆ ಅವಧಿಯಲ್ಲಿ ಅವನು ಒಂದಷ್ಟು ಜನರೊಂದಿಗೆ SIT ಕಚೇರಿಗೆ ಹೋಗ್ತಾ ಇದ್ದ. ಆದರೆ ಆತ ಎಲ್ಲಿದ್ದ ಅನ್ನೋದಕ್ಕೆ ಆರಂಭದಲ್ಲಿ ಉತ್ತರ ಸಿಗಲಿಲ್ಲ. ಆ ನಂತರದಲ್ಲಿ ಏನು ಆತನ ಮುಖವಾಡ ಕಲಚಿದ ನಂತರದಲ್ಲಿ ಆತನನ್ನು ತೀವ್ರ ತನಿಖೆಗೆ ಒಳಪಡಿಸಿದಂಥ SIT ಅಧಿಕಾರಿಗಳು ಆತನ ಬಾಯಿಂದ ಸತ್ಯವನ್ನು ಹೊರಕಕ್ಕಿಸಿದ್ದಾರೆ. ಆ ಸಂದರ್ಭದಲ್ಲಿ ಆತ ಎಲ್ಲಿದ್ದ ಅನ್ನುವಂಥ ಮಾಹಿತಿ ಕೂಡ ಅವರಿಗೆ ಲಭ್ಯ ಆಗಿರುವಂಥದ್ದು. ಆ ಕಾರಣಕ್ಕೆ ಆತನಿಗೆ ಒಂದು ರೀತಿಯ ಆಶ್ರಯವನ್ನು ಕೊಟ್ಟಿದ್ದು ತಿಮರೋಡಿ ಅನ್ನುವಂಥ ಕಾರಣಕ್ಕೆ ಈಗ SIT ಅಧಿಕಾರಿಗಳಿಗೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಇವತ್ತು ಕೋರ್ಟಿನಿಂದ ಸರ್ಚ್ ವಾರೆಂಟನ್ನು ಪಡೆದು SIT ಅಧಿಕಾರಿಗಳು ತಿಮರೋಡಿ ಮನೆಗೆ ಹೋಗಿರುವಂಥದ್ದು. ಎಲ್ಲ ರೀತಿಯ ದಾಖಲೆಗಳನ್ನು ಪರಿಶೀಲಿಸುವಂಥ ಸಾಧ್ಯತೆಗಳು ಇರುವಂಥದ್ದು ಚಿನ್ನಯ್ಯನಿಗೆ ಸಂಬಂಧಪಟ್ಟಂಥ. ಜೊತೆಗೆ ಆತನ ಮೊಬೈಲ್ ಕೂಡ ಅಲ್ಲಿ ಇರುವಂಥ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಆ ಕಾರಣಕ್ಕೆ ಅದನ್ನು ಕೂಡ ವಶಕ್ಕೆ ಪಡಿಸ್ಕೊಂಡು ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಾಗಿ SITಯ ಈ ಒಂದು ಏನು ವಿಚಾರಣೆ ಇದೆ, ತಿಮರೋಡಿ ಮನೆಯಲ್ಲಿ ಸರ್ಚ್ ಏನಿದೆ ಅದು ತುಂಬ ಮಹತ್ವದ್ದಾಗ್ತದೆ. ಯಾಕಂದರೆ ಅಲ್ಲಿ ಸಿಕ್ಕುವಂಥ ಒಂದಷ್ಟು ದಾಖಲೆಗಳೇನಿದೆ ಅದು ಈ ಒಂದು ತನಿಖೆಗೆ ಪೂರಕವಾಗಿರ್ತದೆ. ಮತ್ತು ಯಾರ್ಯಾರು ಇದರ ಹಿಂದೆ ಇದ್ದಾರೆ ಅನ್ನೋದನ್ನು ಕೂಡ ಸಮರ್ಪಕ ಉತ್ತರ SITಗೆ ಸಿಗೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ SIT ತಂಡ ಈಗಾಗಲೇ ತಿಮರೋಡಿ ಮನೆಗೆ ಆಗಮಿಸಿರುವಂಥದ್ದು. ಮಾಧ್ಯಮಗಳಿಗೂ ಕೂಡ ಮನೆಯ ಪಕ್ಕಕ್ಕೆ ಹೋಗೋಕ್ಕೆ ಅವಕಾಶ ಕೊಟ್ಟಿಲ್ಲ. ಆದರೂ ಕೂಡ ಎಲ್ಲ ರೀತಿಯಲ್ಲಿ ತಿಮರೋಡಿ ಸೇರಿದಂತೆ ಅಲ್ಲಿ ಯಾರ್ಯಾರು ನೆಲೆಸಿದ್ರು ಅವರೆಲ್ಲರನ್ನ ಕೂಡ ಕೂಲಂಕುಷವಾಗಿ ತನಿಖೆಗೆ ಒಳಪಡಿಸುವಂಥ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅಶ್ವಿನಿ, ಹರೀಶ್, ಇದರ ಜೊತೆಲಿ ಈಗ ಒಂದು ಕ್ಲಾರಿಫಿಕೇಶನ್ ಏನಪ್ಪಾ ಅಂತಂದ್ರೆ ಬರೀ ಮೊಬೈಲ್ಗಾಗಿ ಮಾತ್ರ ಹುಡುಕಾಟನ ಅಥವಾ ಕಂಪ್ಲೀಟ್ ಆಗಿ ಇಡೀ ಮನೆಯ ಶೋಧ ನಡೆಯುತ್ತಾ ಹೇಗೆ ಅಂತ? ಅಲ್ಲ, ಒಂದು ಕಡೆಯಿಂದ ಮೊಬೈಲ್ನ ಹುಡುಕಾಟ, ಅದು ಜೊತೆಗೆ ಆತನಿಗೆ ಸಂಬಂಧಪಟ್ಟಂಥ ದಾಖಲೆಗಳು ಏನಿರ್ಬೋದು, ಯಾವ ರೀತಿಯ ಪ್ರೀ ಪ್ಲ್ಯಾನ್ಡನ್ನು ಮಾಡಿರ್ಬೋದು, ಎಷ್ಟು ದಿನದಿಂದ ಈತ ಈ ಮನೆಯಲ್ಲಿ ತಿಮರೋಡಿಯ ಆಶ್ರಯದಲ್ಲಿ ಇರಬಹುದು ಅನ್ನೋದನ್ನೆಲ್ಲನೂ ಕೂಡ ಕಲೆ ಹಾಕುವಂಥ ಸಾಧ್ಯತೆಗಳಿದೆ ಇರ್ತದೆ. ಯಾಕಂದರೆ ಇದು ಇವತ್ತು ನಿನ್ನೆಯ ಪ್ಲ್ಯಾನ್ ಆಗಿರೋದಿಲ್ಲ. ಇದಕ್ಕೆ ಸಾಕಷ್ಟು ಅವಧಿಯಿಂದ ಒಂದು ತಂಡ ಸೇರಿಕೊಂಡು ಪ್ಲ್ಯಾನ್ ಮಾಡಿರುವಂಥದ್ದು. ಹಾಗಾಗಿ ಸಮೀರ್ ಇರ್ಬೋದು ಅಥವಾ ಚಿನ್ನಯ್ಯ ಇರ್ಬೋದು, ಎಲ್ಲರೂ ಕೂಡ ತಿಮರೋಡಿಯ ಮನೆಯಲ್ಲೇ ಆಶ್ರಯವನ್ನು ಪಡೆದಿದ್ದರು ಅನ್ನುವಂಥದ್ದು ಸದ್ಯಕ್ಕೆ SIT ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿರುವಂಥದ್ದು. ಆ ಕಾರಣಕ್ಕಾಗಿ ಈ ತನಿಖೆಯನ್ನು ಅವರು ಕೈಗೆತ್ತಿಕೊಂಡಿರುವಂಥದ್ದು. ಕೋರ್ಟಿನಿಂದ ಸರ್ಚ್ ವಾರೆಂಟನ್ನು ಪಡ್ಕೊಂಡು ಎಲ್ಲ ರೀತಿಯ ತನಿಖೆಗೆ ಮುಂದಾಗಿರುವಂಥದ್ದು. ಇದೊಂದು ರೀತಿಯಲ್ಲಿ ಮಹತ್ವದ ಒಂದು ಘಟ್ಟ ಅಂತ ಹೇಳ್ಬೋದು, ಒಂದು ಮಹತ್ವದ ಹೆಜ್ಜೆ SIT ಇಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಚಿನ್ನಯ್ಯ ಮಾತ್ರ ಪಾತ್ರಧಾರಿನ ಅಥವಾ ಬೇರೆ ಬೇರೆ ಸೂತ್ರಧಾರಿಗಳು ಯಾರ್ಯಾರು ಇದ್ದಾರೆ ಅನ್ನೋದನ್ನು ಕೂಡ ಕಂಡುಕೊಳ್ಳೋದಕ್ಕೆ SITಗೆ ಇದೊಂದು ಪ್ರಮುಖ ಹೆಜ್ಜೆ ಆಗ್ತದೆ ಅಶ್ವಿನಿ. ಹಾಗಾಗಿ ಇವತ್ತು ಸಂಜೆಯ ತನಕ ಕೂಡ SIT ಅಧಿಕಾರಿಗಳು ತಿಮರೋಡಿ ಮನೆಯಲ್ಲಿ ಎಲ್ಲ ರೀತಿಯಲ್ಲಿ ಜಾಲಾಡುವಂಥ ಸಾಧ್ಯತೆಗಳಿರ್ತದೆ. ಅಲ್ಲಿರುವಂಥ ದಾಖಲೆಗಳು ಇರ್ಬೋದು ಅಥವಾ ಮೊಬೈಲ್ಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಸ್ಟುಡಿಯೋಗಳನ್ನು ಕೂಡ ಅಲ್ಲಿ ಮಾಡಿಕೊಳ್ಳಲಾಗಿದೆ. ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ಗಳ ಸ್ಟುಡಿಯೋಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಯಾವ ರೀತಿಯ ರೆಕಾರ್ಡ್ಗಳು ಅದೆಲ್ಲವೂ ಕೂಡ ಅಲ್ಲಿ ದಾಖಲೆ ಇರುವಂಥ ಸಾಧ್ಯತೆಗಳಿದೆ. ಹಾಗಾಗಿ SIT ತಂಡಕ್ಕೆ ತಿಮರೋಡಿ ಮನೆಯಲ್ಲಿ ಒಂದಷ್ಟು ಮಹತ್ವವಾದ ಸಾಕ್ಷಿಗಳು ಲಭ್ಯ ಆಗುವ ಸಾಧ್ಯತೆಗಳು ಇರುವಂಥದ್ದು ಅಶ್ವಿನಿ. ರೈಟ್ ಹರೀಶ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಅಪ್ಡೇಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ತಿಮರೋಡಿ ಮನೆಯಲ್ಲಿ SIT ಈಗ ಮಹಜರನ್ನ ನಡೆಸ್ತಾ ಇದೆ. ಚಿನ್ನಯ್ಯ ಉಳಿದುಕೊಳ್ತಾ ಇದ್ದಂತಹ ಆ ಕೋಣೆಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಕೊಠಡಿಯಲ್ಲಿ ಮೊಬೈಲ್ ಹುಡುಕ್ತಾ ಇದ್ದಾರೆ SIT ಈಗ ಸದ್ಯಕ್ಕೆ. ಮೊಬೈಲ್ ಎಲ್ಲಿದೆ ಅನ್ನುವಂತಹ ಪ್ರಶ್ನೆ ಚಿನ್ನಯ್ಯನ ಸಮ್ಮುಖದಲ್ಲಿ ಇಂಚಿಂಚು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆತ ಡೀಟೇಲ್ಸ್ ಕೊಟ್ಟಿದ್ದಾನೆ. ಆ ಡೀಟೇಲ್ಸ್ ಕೊಟ್ಟ ನಂತರದಲ್ಲಿ ಈಗ ಪರಿಶೀಲನೆ. SIT ಯಾವಾಗ ಎಂಟ್ರಿ ಆಯಿತು ಆಗ ತಂಡ ಹೊಡೆದಿದ್ದಾರೆ ತಿಮರೋಡಿ. ಅವ್ರ ಜೊತೆಯಲ್ಲಿರುವಂಥವ್ರು ಚಿನ್ನಯ್ಯ ಉಳಿದುಕೊಳ್ತಾ ಇದ್ದಂತಹ ಆ ರೂಮನ್ನು ಈಗ ಪರಿಶೀಲನೆ ಮಾಡಲಾಗ್ತಾ ಇದೆ. ಅಲ್ಲಿ ಫೋನ್ ಇದೆಯಾ ಅಥವಾ ಬೇರೆ ಕಡೆಯಲ್ಲೆಲ್ಲಾದರೂ ಇಟ್ಟಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕಂಪ್ಲೀಟ್ ಹೋಮ್ ಸರ್ಚಿಂಗ್ ನಡೀತಾ ಇದೆ. ಚಿನ್ನಯ್ಯನ ಸಮ್ಮುಖದಲ್ಲಿ ಇಂಚಿಂಚು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು SIT ಯಾವಾಗ ಎಂಟ್ರಿ ಆಯಿತು ಆಗ ತಂಡ ಹೊಡೆದಿದ್ದಾರೆ ತಿಮರೋಡಿ ಅನ್ನುವಂಥ ಮಾಹಿತಿ ಅದು ಕೂಡ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ಹರೀಶ್ ಮುಂದುವರಿದ ಭಾಗ ಅನ್ನುವಂತೆ ಈಗ SIT ಸರ್ಚ್ ಆಪರೇಷನ್ ಅನ್ನ ನಡೆಸೋದಕ್ಕೆ ಆರಂಭ ಮಾಡಿದೆ. ಮೊಬೈಲ್ಗಾಗಿ ಪ್ರಮುಖವಾದಂಥ ಸರ್ಚಿಂಗ್ ಇದು. ಮೊಬೈಲ್ ಸಿಕ್ಕ ನಂತರದಲ್ಲಿ ಏನೇನು ಆಗಬಹುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಯಾವೆಲ್ಲ ಬೆಳವಣಿಗೆಗಳಾಗಬಹುದು, ಮತ್ತೆ ನೋಟಿಸ್ ಕೊಟ್ಟು ವಿಚಾರಣೆ ಕರೀತಾರಾ, ಇಲ್ಲ ಮೊಬೈಲ್ ಸಿಕ್ಕಿದ ನಂತರದಲ್ಲಿ ಬಂಧನಗಳಾಗುವಂಥ ಸಾಧ್ಯತೆಗಳಿದೆಯಾ, ಹೇಗೆ?
ಖಂಡಿತವಾಗಿಯೂ ಇದನ್ನು ನಾವು ಗಮನಿಸಿದರೆ ಮುಂದುವರಿದ ಹಂತವಾಗಿ ಮೊಬೈಲ್ನಿಂದ ಅವರಿಗೆ ಮಹತ್ವವಾದ ಸಾಕ್ಷಿಗಳು ಲಭ್ಯ ಆಗಬೇಕಿದೆ. ಯಾಕಂದರೆ ಯಾವಾಗ ಚಿನ್ನಯ್ಯನನ್ನು ಇವರು ಸಂಪರ್ಕಿಸಿದ್ರು, ಯಾವ ತಂಡ ಸಂಪರ್ಕಿಸಿತು, ಎಷ್ಟು ತಿಂಗಳ ಹಿಂದಿನ ಪ್ಲ್ಯಾನ್ ಇದು, ಯಾವಾಗ ಆತನನ್ನು ಇಲ್ಲಿ ಬರಮಾಡಿಕೊಂಡ್ರು, ಮತ್ತು ಅದಕ್ಕೆ ಅವನಿಗಾಗಿ ಏನನ್ನು ಕೊಟ್ಟರು, ಮತ್ತು ಯಾವ ರೀತಿ ಆಮಿಷಗಳಿಗೆ ಅವನನ್ನು ಅವರ ವಶ ಮಾಡಿಕೊಂಡ್ರು, ಎಲ್ಲವೂ ಕೂಡ ಒಂದು ಮೊಬೈಲ್ನ ಕರೆಯ ಆಧಾರದಲ್ಲಿ ಕಂಡುಹಿಡಿಯಬಹುದು. ಯಾಕಂದರೆ ಆತನಿಗೆ ಯಾರು ಸಂಪರ್ಕ ಮಾಡಿದರು, ಪ್ರಮುಖವಾಗಿ ಬರುವಂಥ ಅಂಶ ಅದು ತಮಿಳುನಾಡಿನಲ್ಲಿದ್ದಂಥ ಚಿನ್ನಯ್ಯನ ಸಂಪರ್ಕ ಮಾಡಿದವರು ಯಾರು, ಎಷ್ಟು ತಿಂಗಳ ಹಿಂದೆ ಆತನನ್ನು ಸಂಪರ್ಕ ಮಾಡಿದರು, ಮತ್ತು ಯಾವ ರೀತಿ ಆತನಿಗೆ ಟ್ರೈನಿಂಗನ್ನು ಕೊಡಲಾಗಿತ್ತು, ಎಲ್ಲವನ್ನ ಕೂಡ ಸರಿಯಾದ ರೀತಿಯಲ್ಲಿ ಪಡ್ಕೊಳ್ಬೇಕಾದ್ರೆ SITಗೆ ಮೊಬೈಲ್ ಲಭ್ಯ ಆಗೋದು ತುಂಬ ಅಗತ್ಯ ಆಗಿರ್ತದೆ. ಮತ್ತು ಅವನೇ ಕೆಲವೊಂದು ಅಂಶಗಳನ್ನು ಹೇಳಿದ್ದಾನೆ, ನಾನಾಗಿ ಮಾಡಿಲ್ಲ, ಬೇರೆಯವರ ಮಾತಿಗೆ ಮತ್ತು ಆಮಿಷಕ್ಕೆ ಮಾಡಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾನೆ. ಹಾಗಾಗಿ ಚಿನ್ನಯ್ಯನಿಗೆ ಆಮಿಷ ಒಡ್ಡಿದವರು ಯಾರು, ಇದರಲ್ಲಿ ಆ ಮನೆಯಲ್ಲಿ ಸಾಕಷ್ಟು ಜನ ಇದ್ದರು, ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು, ಮತ್ತು ಅದಕ್ಕೆ ಬೇಕಾದಂಥ ಒಂದು ನೀಲಿ ನಕಾಶೆಯನ್ನು ಯಾರು ರೆಡಿ ಮಾಡಿದ್ರು ಕೂಡ ಮುಖ್ಯ ಆಗ್ತದೆ. ಹಾಗಾಗಿ ಅದಕ್ಕೆಲ್ಲವೂ ಸರಿಯಾದ ಆಧಾರಗಳು ಸಿಕ್ಕಿದ್ರೆ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಕೂಡ ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳು ಇರ್ತದೆ. ಯಾಕಂದರೆ ಪೊಲೀಸರಿಗೆ ಈಗ ಬೇಕಾಗಿರುವಂಥದ್ದು ಸಾಕ್ಷಿ, ಮತ್ತು ಅದಕ್ಕೆ ಸಾಕಷ್ಟು ಗಟ್ಟಿಯಾದ ಸಾಕ್ಷಿಗಳು ಕೂಡ ಬೇಕಾಗ್ತದೆ. ತಮಿಳುನಾಡಿನಲ್ಲಿದ್ದಂಥ ಚಿನ್ನಯ್ಯ ಸುಮಾರು 10 ವರ್ಷದಿಂದ ಈ ಕಡೆ ಇರಲಿಲ್ಲ, ತಮಿಳುನಾಡಿನಲ್ಲಿ ವಾಸವಾಗಿದ್ದ. ಅನಂತರದಲ್ಲಿ ಆತನನ್ನು ಸಂಪರ್ಕ ಮಾಡಿ ಇಲ್ಲಿಗೆ ಯಾರು ಕರೆತಂದರು, ಮತ್ತು ಆ ಸಂಪರ್ಕ ಮಾಡೋದಕ್ಕೆ ಯಾವ ರೀತಿಯ ಪ್ಲ್ಯಾನನ್ನು ಮಾಡಲಾಗಿತ್ತು, ಇದರ ಹಿಂದೆ ಯಾರ್ಯಾರಿದ್ದಾರೆ, ಈ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ದಕ್ಷಿಣ ಕನ್ನಡದಲ್ಲಿ ಇರುವಂಥ ಇಲ್ಲಿಗೂ ತಮಿಳುನಾಡಿನಲ್ಲಿರುವಂಥ ಆ ವ್ಯಕ್ತಿಗೂ ಲಿಂಕನ್ನು ಕಲ್ಪಿಸಿದವರು ಯಾರು, ಈ ಲಿಂಕನ್ನು ಕಲ್ಪಿಸುವುದಕ್ಕೆ ಬೇಕಾದಂಥ ಕೆಲಸವನ್ನು ದೊಡ್ಡ ಮಟ್ಟದಲ್ಲಿ ಮಾಡಿದವರು ಯಾರು, ಎಲ್ಲವನ್ನೂ ಕೂಡ ಪೊಲೀಸರಿಗೆ ತಿಳಿಬೇಕಾದ್ರೆ, SIT ತಂಡಕ್ಕೆ ತಿಳಿಬೇಕಾದ್ರೆ ಈ ಮೊಬೈಲ್ ಸಿಗೋದ್ರ ಜೊತೆಗೆ ಅಲ್ಲಿ ಏನೇನು ದಾಖಲೆಗಳಿದೆ ಅದನ್ನು ಕೂಡ ಪರಿಶೀಲಿಸುವಂಥ ಸಾಧ್ಯತೆಗಳು ಸದ್ಯಕ್ಕೆ ಇರುವಂಥದ್ದು. ಒಟ್ಟಿನಲ್ಲಿ SIT ಇವತ್ತು ಸಂಜೆ ತನಕ ಒಂದು ಕಡೆಯಿಂದ ಚಿನ್ನಯ್ಯ ಇದ್ದ ರೂಮನ್ನು ಎಲ್ಲ ರೀತಿಯಲ್ಲಿ ಜಾಲಾಡುವ ಮಾಹಿತಿಯನ್ನು ಕಲೆ ಹಾಕುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆ ನಂತರದ 2ನೇ ಸ್ಟೆಪ್ ಆಗಿ ಯಾರು ಇದರಲ್ಲಿ ಸರಿಯಾಗಿ ಭಾಗಿಯಾಗಿದ್ದಾರೆ, ಯಾರು ಇದರ ನೇತೃತ್ವವನ್ನು ವಹಿಸಿದ್ದಾರೆ, ಎಲ್ಲವನ್ನ ಮಾಹಿತಿಯನ್ನು ಪಡೆದು ಸಾಕ್ಷಿಯನ್ನು ಪಡೆದು ಆ ನಂತರದಲ್ಲಿ ಯಾರ್ಯಾರನ್ನ ವಶಕ್ಕೆ ಪಡಿಬೇಕು ಅಥವಾ ಅರೆಸ್ಟ್ ಮಾಡಬೇಕು ಅನ್ನೋದನ್ನು ಕೂಡ SIT ನಿರ್ಧರಿಸುವಂಥ ಸಾಧ್ಯತೆಗಳು ಇರುವಂಥದ್ದು. ಅಶ್ವಿನಿ. ಹರೀಶ್, ಈಗ ಈ ಸಿನಾರಿಯೋನ ಗಮನಿಸ್ತಾ ಹೋಗ್ತಾ ಇದ್ರೆ ಒಂದಂತೂ ಕ್ಲಿಯರ್, ಈಗ ಇಷ್ಟೆಲ್ಲ ಮಾಡಿದಂಥವ್ರು ಆ ಮೊಬೈಲಲ್ಲಿ ಏನು ಉಳಿಸಿರ್ತಾರೆ ಅನ್ನುವಂಥ ಪ್ರಶ್ನೆ. ಹಾಗಾಗಿ SIT ಅಧಿಕಾರಿಗಳಿಗೆ ಮತ್ತಷ್ಟು ಕಷ್ಟ ಆಗುವಂಥ ಸಾಧ್ಯತೆ ಇದೆಯಾ, ಅಂದರೆ ಒಂದಷ್ಟು ದಿನಗಳು ಬೇಕಾಗಬಹುದು, CDR ತೆಗೆಸೋದಾಗಿರ್ಬೋದು. ಸೊ ಪ್ರಾಸೆಸ್ ಸ್ವಲ್ಪ ದಿನಗಳ ಕಾಲ ಹೋಗಬಹುದಾ ಮೊಬೈಲ್ ಸಿಕ್ಕ ನಂತರದಲ್ಲಿ ಅಂತ? ಅಲ್ಲ, ಖಂಡಿತವಾಗಿಯೂ ಮೊಬೈಲ್ ಸಿಕ್ಕ ನಂತರದಲ್ಲಿ ಇನ್ನಷ್ಟು ದಿನಗಳು ಹೋಗುವಂಥ ಸಾಧ್ಯತೆಗಳು ಇರ್ತದೆ. ಯಾಕಂದರೆ ಆತನಿಗೆ ಯಾವ ರೀತಿಯ ಕರೆಗಳನ್ನು ಎಷ್ಟು ದಿನದಿಂದ ಯಾರ್ಯಾರು ಮಾಡಿದ್ದಾರೆ ಅನ್ನೋದನ್ನು ಕೂಡ ಈಗ ಆತನ ಮೊಬೈಲ್ನ ದೂರವಾಣಿ ಸಂಖ್ಯೆಗಳನ್ನು ಬೇರೆ ಬೇರೆ ರೀತಿಯ ಪ್ರಯೋಗಶಾಲೆಗೆ ಕಳಿಸುವಂಥ ಅಗತ್ಯ ಇರ್ತದೆ. ಅದರಲ್ಲಿ ಆಡಿಯೋ ರೆಕಾರ್ಡ್ ರಿಕವರಿ ಮಾಡುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಯಾರ್ಯಾರ ವಾಯ್ಸ್ ಇದೆ ಅನ್ನೋದನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಬೇಕಾಗ್ತದೆ. ಯಾಕಂದರೆ ಮೊಬೈಲ್ ಸಿಕ್ಕಿದ ತಕ್ಷಣದಲ್ಲಿ ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾರ ಧ್ವನಿ ಇದೆ ಮತ್ತು ಯಾವ ರೀತಿಯ ಮಾತುಕತೆಗಳು ನಡೆದಿದೆ, ಯಾವ ರೀತಿಯ ಆಮಿಷಗಳನ್ನು ಆ ಮೊಬೈಲ್ ಕರೆಯ ಮೂಲಕ ಒಡ್ಡಲಾಗಿದೆ, ಆ ಮೂಲಕ ಆತನನ್ನು ಮನವೊಲಿಸುವಂಥ ಪ್ರಯತ್ನಗಳು ಹೇಗೆ ನಡೆದಿದೆ ಎಲ್ಲವನ್ನ ಕೂಡ ಒಂದು ಮೊಬೈಲ್ನ ಆಧಾರದಲ್ಲಿ ಕಂಡುಹಿಡಿಯಬಹುದು. ಜೊತೆಗೆ ಆತನಿಗಾಗಿ ಯಾವ ರೀತಿಯ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ ಅನ್ನೋದನ್ನು ಕೂಡ ಪೊಲೀಸರು ಕಂಡುಹಿಡಿತಾರೆ. ಯಾಕಂದ್ರೆ ಆತ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಅವನಿಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳು ಅವನಿಗೆ ಖುಷಿ ಆಗೋ ರೀತಿಯಲ್ಲಿ. ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ತಿಮರೋಡಿ ಸಹೋದರನ ಮನೆಯಲ್ಲೂ ಕೂಡ SIT ತಲಾಶ್. ಬರೀ ತಿಮರೋಡಿ ಮನೆಯಲ್ಲಿ ಮಾತ್ರ ಅಲ್ಲ, ಮೋಹನ್ ಕುಮಾರ್ ಶೆಟ್ಟಿ ಮನೆಯಲ್ಲಿ ಸರ್ಚಿಂಗ್ ನಡೀತಾ ಇದೆ, ಹುಡುಕಾಟ ನಡೀತಾ ಇದೆ. ಅಲ್ಲೂ ಕೂಡ ಏಕಕಾಲದಲ್ಲಿ SIT ಅಧಿಕಾರಿಗಳು ಅಣ್ಣ ತಮ್ಮ ಇಬ್ಬರಿಗೂ ಕೂಡ ಶಾಕ್ ಕೊಟ್ಟಿದ್ದಾರೆ. ಎರಡೂ ಕಡೆಯಲ್ಲಿ ಹುಡುಕಾಟ. ಮೋಹನ್ ಶೆಟ್ಟಿ ಮನೆಯಲ್ಲಿ ಚಿನ್ನಯ್ಯ ಉಳಿದಿದ್ದ ಅನ್ನುವಂತ ಮಾಹಿತಿ ಇದೆ. ಚಿನ್ನಯ್ಯನ ಮೊಬೈಲ್ಗಾಗಿ ಈಗ SIT ಜಾಲಾಡ್ತಾ ಇದೆ. ಕೇವಲ ತಿಮರೋಡಿ ಮನೆ ಮಾತ್ರ ಅಲ್ಲ, ತಿಮರೋಡಿಗೆ ಸಂಬಂಧಪಟ್ಟವ್ರಿಗೂ ಕೂಡ, ಅವ್ರ ಜೊತೆ ಇದ್ದಂಥವ್ರಿಗೂ ಕೂಡ, ಅದರ ಜೊತೆಯಲ್ಲಿ ಯಾರ್ಯಾರು ಇದರಲ್ಲಿ ಭಾಗಿ ಆಗಿರಬಹುದು ಅಂತ SITಗೆ ಈಗಾಗಲೇ ಮಾಹಿತಿಗಳು ಸಿಕ್ಕಿದೆಯೋ ಅಲ್ಲಿ ಕೂಡ ಸರ್ಚಿಂಗ್ ನಡೆಸಲಾಗ್ತಾ ಇದೆ. ಉದಾಹರಣೆಗೆ ಈ ಸಹೋದರನ ಮನೆ, ಮೋಹನ್ ಶೆಟ್ಟಿ ಮನೆ, ಅಲ್ಲೂ ಕೂಡ ಉಳಿದಿದ್ದ ಅನ್ನುವಂಥ ಮಾಹಿತಿ ಇದೆ ಚಿನ್ನಯ್ಯ. ಹಾಗಾಗಿ ಅಲ್ಲೂ ಕೂಡ ಸರ್ಚಿಂಗ್ ನಡೆಸ್ತಾ ಇದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಹರೀಶ್. ಈಗ ಬರೀ ತಿಮರೋಡಿಗೆ ಶಾಕ್ ಅಲ್ಲ,
ತಿಮರೋಡಿ ಜೊತೆಯಲ್ಲಿ ಮೋಹನ್ ಕುಮಾರ್ ಶೆಟ್ಟಿ ಅವರ ಸಹೋದರ, ಆತನಿಗೂ ಕೂಡ ಈಗ ಶಾಕ್ ಇದು. ಅಲ್ಲೂ ಕೂಡ ಸರ್ಚಿಂಗ್ ನಡೀತಾ ಇದೆ ಏಕಕಾಲದಲ್ಲಿ ಅಂತ. ಆಗ್ಲೇ ನಾನು ಅಂದ್ಕೊಳ್ತಾ ಇದ್ದೆ, ಉಜಿರೆಯಲ್ಲಿ ಪ್ರಮುಖ ರಸ್ತೆಯಲ್ಲಿರುವಂತಹ ಮನೆ, ಆ ಬಂಗ್ಲೆಯಲ್ಲಿ ಉಳ್ಕೊಂಡ್ರೆ ಅಥವಾ ಹೊರಗೆ ಬಂದಂತಹ ಸಂದರ್ಭದಲ್ಲಿ ಮಾಧ್ಯಮದವರು ಕಣ್ಣಿಗೆ ಬೀಳ್ಬಹುದಲ್ಲ ಅನ್ನುವಂಥ ಪ್ರಶ್ನೆ ತಿಮರೋಡಿಗೆ ಬಂದಿರುತ್ತೆ. ಹಾಗಾಗಿ ಬೇರೆ ಕಡೆಯಲ್ಲಿ ಇಟ್ಟಿರಬಹುದಾ ಅನ್ನುವಂಥ ಪ್ರಶ್ನೆ, ಈಗ ಅದಕ್ಕೆ ಉತ್ತರ ಸಿಗ್ತಾ ಇದೆ. ಮೋಹನ್ ಕುಮಾರ್ ಶೆಟ್ಟಿ ಅವ್ರ ಮನೆಯಲ್ಲಿ ಕೂಡ ಸರ್ಚಿಂಗ್. ಖಂಡಿತವಾಗಿಯೂ ನಾವು ಗಮನಿಸಬಹುದು, ಯಾಕಂದರೆ ಇದು ಹೈವೇಯಿಂದ ಸುಮಾರು ಒಂದು 5 ಕಿಲೋಮೀಟರ್ ಒಳಗಿರುವಂಥ ಪ್ರದೇಶ. ತಿಮರೋಡಿ ಮನೆ ಇರುವಂಥದ್ದು ಅಥವಾ ಅವರ ತಮ್ಮನ ಮನೆ ಇರುವಂಥದ್ದು. ಇಲ್ಲೇ ಒಂದು ರೀತಿಯಲ್ಲಿ ಎಲ್ಲ ರೀತಿಯ ಪ್ಲ್ಯಾನ್ಗಳು ಆಗಿರ್ತದೆ. ಅದಕ್ಕೆ ಸಂಬಂಧಪಟ್ಟ ಯಾರ್ಯಾರಿದ್ದಾರೆ ಅವರೆಲ್ಲ ಅಲ್ಲಿ ಒಂದು ರೀತಿಯಾಗಿ ಸೇರ್ಕೊಂಡಿದ್ರು. ಆದರೆ ಅವರು ಎಷ್ಟು ದಿನದಿಂದ ಅಲ್ಲಿ ಸೇರ್ಕೊಂಡಿದ್ರು ಮತ್ತು ಯಾರ್ಯಾರು ಅಲ್ಲೇ ನಿರಂತರವಾಗಿ ವಾಸವಾಗಿದ್ದರು ಮತ್ತು ಯಾವ ರೀತಿಯ ಪ್ಲ್ಯಾನ್ಗಳನ್ನು, ಒಂದೊಂದೇ ಪ್ಲ್ಯಾನ್ಗಳನ್ನು ಜಾರಿಗೆ ತರ್ತಿದ್ರು ಅನ್ನೋದು ಕೂಡ ಮುಖ್ಯ ಆಗ್ತದೆ. ಆರಂಭದಲ್ಲಿ ಬುರುಡೆಯನ್ನು ತಂದು ತೋರಿಸ್ತಾರೆ. ಆ ನಂತರದಲ್ಲಿ ಈ ಪ್ರಕರಣ ಒಂದಷ್ಟು ಬಲವನ್ನು ಪಡೀತದೆ. ಆರಂಭದಲ್ಲಿ ಅವನೇ ಅಗ್ದು ತಂದಿದ್ದಾನೆ ಅಂತ ನಾವು ಅಂದ್ಕೊಳ್ತೇವೆ ಚಿನ್ನಯ್ಯನೇ. ಆ ನಂತರದಲ್ಲಿ ಅವನು ನಾನಲ್ಲ, ನನಗೆ ಬೇರೆ ಯಾರೋ ತಂದು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಜೊತೆಗೆ ಆಮಿಷ ಒಡ್ಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾನೆ. ಹಾಗಾಗಿ ಆತ ಒಂದೇ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಆತನನ್ನು ಬೇರೆ ಬೇರೆ ಮನೆಯಲ್ಲಿ, ಈಗ ತಿಮರೋಡಿ ಮನೆಯಲ್ಲಿ, ಅವರ ತಮ್ಮನ ಮನೆಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಶಿಫ್ಟ್ ಮಾಡಿಕೊಂಡು ಅವನನ್ನು ಓಲೈಸುವಂಥ ಕೆಲಸ ನಡೆದಿದೆಯಾ ಅಥವಾ ಅವನಿಗೆ ಬೇರೆ ಬೇರೆ ರೀತಿಯ ಆಮಿಷಗಳನ್ನು ಒಡ್ಡುವಂಥ ಕೆಲಸ ನಡೆದಿದೆಯಾ, ಎಲ್ಲವನ್ನೂ ಕೂಡ ಈ SIT ಈಗ ಸರ್ಚ್ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇನ್ನೂ ಇಬ್ಬರೇ ವ್ಯಕ್ತಿಗಳಲ್ಲ, ಇನ್ನೊಂದಷ್ಟು ವ್ಯಕ್ತಿಗಳ ಮನೆಯನ್ನು ಸರ್ಚ್ ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು. ಈ ಉಜಿರೆ ಭಾಗದಲ್ಲಿರುವಂಥ ಇನ್ಯಾರ್ಯಾರು ಆ ಲಿಂಕ್ನಲ್ಲಿದ್ದರು ಅವರನ್ನೆಲ್ಲ ಕೂಡ ಶೋಧ ಮಾಡುವಂಥ ಕೆಲಸಕ್ಕೆ SIT ಮುಂದಾಗ್ಬೋದು. ಯಾಕಂದರೆ ಈ SITಗೆ ಚಿನ್ನಯ್ಯ ಸಿಕ್ಕಿದ್ದಾನೆ, ಅವನೊಂದಷ್ಟು ಮಾಹಿತಿ ಕೊಟ್ಟಿದ್ದಾನೆ ಅಂತ ಹೇಳಿದರೆ ಈ ಪ್ರಕರಣವನ್ನು ಮುಗಿಸೋದಕ್ಕೆ ಅಥವಾ ಅದಕ್ಕೆ ಒಂದು ಕೊನೆ ತರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲಿ ಭಾಗಿಯಾದವರು ಪ್ರಮುಖರು ಯಾರು, ಯಾರ ಮಾಸ್ಟರ್ ಮೈಂಡ್ ಕೆಲಸ ಮಾಡ್ತಾ ಇತ್ತು ಮತ್ತು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಕೂಡ ಸದ್ಯಕ್ಕೆ SIT ತಿಳ್ಕೋಬೇಕಾಗಿದೆ. ಎಲ್ಲವನ್ನ ತಿಳಿದ ನಂತರದಲ್ಲಿ ಒಂದು ತಿಮರೋಡಿ ಸಹೋದರ ಮೋಹನ್ಗೆ ಈಗ SIT ಡ್ರಿಲ್ ನಡೀತಾ ಇದೆ. SIT ಡ್ರಿಲ್ ಆರಂಭ ಆಗಿದೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ತನಿಖಾಧಿಕಾರಿ ಜಿತೇಂದ್ರ ದಯಾವ ನೇತೃತ್ವದಲ್ಲಿ ತನಿಖೆ. ಏಕಕಾಲದಲ್ಲಿ ತಿಮರೋಡಿ ಹಾಗೂ ಮೋಹನ್ ಮನೆಯಲ್ಲಿ ತಲಾಶ್ ನಡೀತಾ ಇದೆ. ತಿಮರೋಡಿ ಸಹೋದರ ಮೋಹನ್ಗೆ SIT ಈಗ ಡ್ರಿಲ್ ಮಾಡ್ತಾ ಇದೆ. ಆಶ್ರಯ ನೀಡಿದ್ರು ಅನ್ನುವಂತ ಹಿನ್ನೆಲೆಯಲ್ಲಿ ಮೋಹನ್ ಕುಮಾರ್ ಶೆಟ್ಟಿ ಅವ್ರ ಮನೆಯಲ್ಲೂ ಕೂಡ ಈಗ ತನಿಖೆ ನಡೀತಾ ಇದೆ. ಅಲ್ಲಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಮೊಬೈಲ್ಗಾಗಿ ಸದ್ಯಕ್ಕಿರುವಂತಹ ಹುಡುಕಾಟ, ಅದರ ಜೊತೆಯಲ್ಲ ಆಶ್ರಯ ಕೊಟ್ಟಿದ್ರು ಅನ್ನುವಂಥದ್ದನ್ನ ಪ್ರೂವ್ ಮಾಡುವಂಥ ನಿಟ್ಟಿನಲ್ಲಿ ಏನು ಸಿಗುತ್ತೆ ನೋಡಬೇಕು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಗಮನಿಸ್ತಾ ಇದ್ವಿ ತಿಮರೋಡಿ, ಅದರ ಜೊತೆಯಲ್ಲಿ ಮೋಹನ್ ಕುಮಾರ್ ಶೆಟ್ಟಿ ಅವ್ರಿಗೂ ಕೂಡ ಈಗ ಈ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಹುಡುಕಾಟಗಳು ನಡೀತಾ ಇದೆ. ಮೊಬೈಲ್, ಅದರ ಜೊತೆಯಲ್ಲಿ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತಹ ವಸ್ತುಗಳು. ಸಪೋಸ್ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತಹ ವಸ್ತುಗಳು ಏನು ಕೂಡ ಸಿಕ್ಕಿಲ್ಲ ಅನ್ನೋದಾದ್ರೆ ಯಾವ ರೀತಿಯಲ್ಲಿ SIT ತನಿಖೆಯನ್ನ ಮಾಡುತ್ತೆ ಅನ್ನುವಂಥ ಪ್ರಶ್ನೆ. ಆಗ ಏನಾದರೂ ಈತ ಉಳಿದುಕೊಂಡಿದ್ದನ್ನು ಸಾಬೀತುಪಡಿಸೋದಕ್ಕೆ ಬೇರೆ ಟೀಮ್ ಏನಾದರೂ ಕರೆಸಲಾಗುತ್ತಾ? ಆ ಥರದ್ದೇನಾದರೂ ಮಾಹಿತಿಗಳಿದೆಯಾ? ಅಲ್ಲ, ಖಂಡಿತವಾಗಿಯೂ SITಗೆ ಮೊಬೈಲ್ ಒಂದೇ ಅವಕಾಶ ಇರೋದಲ್ಲ, ಬೇರೆ ಬೇರೆ ಸಾಧ್ಯತೆಗಳು ಕೂಡ ಇರುವಂಥದ್ದು. SITಗೆ ಆರಂಭದಲ್ಲಿ ಮೊಬೈಲ್ ಸಿಕ್ಕಿದರೆ ಒಂದಷ್ಟು ಸಾಕ್ಷಿಗಳು ಸಿಗಬಹುದು ಅನ್ನುವಂಥ ತನಿಖೆಯನ್ನು ನಡೆಸ್ತದೆ. ಜೊತೆಗೆ ಆ ನಂತರದಲ್ಲಿ ಈಗ ನಾವು ಆರಂಭದಲ್ಲಿ ಅಂದ್ಕೊಂಡಿದ್ದೀವಿ ತಿಮರೋಡಿ ಮನೆಗೆ ಮಾತ್ರ SIT ದಾಳಿ ಮಾಡ್ತದೆ ಅಂತ. ಈಗ ಗಮನಿಸಿದರೆ ಸಹೋದರನ ಮನೆಗೆ ಕೂಡ ಸರ್ಚ್ ಮಾಡ್ತಾ ಇರುವಂಥದ್ದು. ಹಾಗಾಗಿ SIT ತಂಡಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ, ಯಾರ್ಯಾರ ಮನೆಯನ್ನು ಸರ್ಚ್ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ಸಾಕ್ಷಿಗಳನ್ನು ಸಂಗ್ರಹಿಸಬೇಕು ಅನ್ನೋದನ್ನು ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಆ ಕಾರಣಕ್ಕಾಗಿ ಕೋರ್ಟಿನಿಂದ ಸರ್ಚ್ ವಾರೆಂಟನ್ನು ಪಡ್ಕೊಂಡು ಈಗ ತನಿಖೆಯನ್ನು ಆರಂಭಿಸಿರುವಂಥದ್ದು. ಹಾಗಾಗಿ ಒಂದು ವೇಳೆ ಮೊಬೈಲ್ ಸಿಕ್ಕಿದ್ರೆ ಒಂದಷ್ಟು ಆನೆ ಬಲ ಬರ್ತದೆ SITಗೆ, ಅಥವಾ ಇಲ್ಲದೆ ಹೋದರೂ ವಿಚಾರಿಸುವಂಥ ಸಂದರ್ಭದಲ್ಲಿ ಬೇರೆ ಆತನ ಚಿನ್ನಯ್ಯನ ಜೊತೆಗಿದ್ದವರು ಅಥವಾ ಸಹವರ್ತಿಗಳು ಯಾರ್ಯಾರಿದ್ದಾರೆ ಅವರನ್ನು ಕೂಡ ವಿಚಾರಣೆ ಮಾಡುವಂಥ ಸಾಧ್ಯತೆಗಳಿರ್ತದೆ. ಅವರ ಮೊಬೈಲ್ ಮೂಲಕ ಸಂಪರ್ಕ ಮಾಡಿರುವಂಥ ಸಾಧ್ಯತೆಗಳಿರ್ತದೆ. ಯಾವುದೇ ಕಾರಣಕ್ಕೂ ಚಿನ್ನಯ್ಯನಿಗೆ ಸಂಬಂಧಪಟ್ಟ ಮೊಬೈಲ್ಗಳು ಇರುವಂಥ ಸಾಧ್ಯತೆಗಳು ಖಂಡಿತವಾಗಿಯೂ ಇರ್ತದೆ. ಯಾಕಂದರೆ ತಮಿಳುನಾಡಿನಲ್ಲಿರುವಂಥ ವ್ಯಕ್ತಿಯನ್ನು ಮೊಬೈಲ್ ಇಲ್ಲದೆ ಇಲ್ಲಿ ಕರ್ಕೊಬಂದು ಆತನಿಗೆ ಬೇಕಾದಾಗೆ ಕಮ್ಯುನಿಕೇಷನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅವನು ಒಂದು ದಿನಕ್ಕೆ ಒಂದು
2-3 ಬಾರಿ SITಯ ಮುಂದೆ ಹಾಜರಾಗ್ತಾನೆ, ಬೇರೆ ಬೇರೆ ಕಡೆಯಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಆದರೆ ಅದೆಲ್ಲ ಗೈಡ್ಲೈನ್ಸ್ ನಡಿಬೇಕಾದ್ರೆ ಅವನಿಗೆ ಗೈಡ್ ಮಾಡಬೇಕಾದ್ರೆ ಮೊಬೈಲಿನ ಸಂಪರ್ಕ ಖಂಡಿತವಾಗಿಯೂ ಇರ್ತದೆ. ಜೊತೆಗೆ ಈಗ ಯಾವ ರೀತಿ ಗೈಡ್ ಮಾಡ್ತಾ ಇದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆತನನ್ನು ಹಿಂದೆ ಹೇಗೆ ಪ್ರಿಪೇರ್ ಮಾಡಿದ್ರು, ಈ ಪ್ರಕರಣಕ್ಕೆ ಬೇಕಾದಾಗ ಹೇಗೆ ಪ್ರಿಪೇರ್ ಮಾಡಿದ್ರು ಅನ್ನೋದು ಕೂಡ ತುಂಬ ಮಹತ್ವದ್ದಾಗ್ತದೆ. ಯಾಕಂದರೆ ತಮಿಳುನಾಡಿನ ಅಲ್ಲಿದ್ದಂಥ ವ್ಯಕ್ತಿಯನ್ನು ಈ ಒಂದು ಪ್ಲ್ಯಾನಿಗೆ ಸರಿಯಾಗಿ ಯೂಸ್ ಮಾಡ್ಕೋಬೇಕಾದ್ರೆ ಅದರ ಹಿಂದೆ ಯಾರು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಕೂಡ ಬಯಲು ಮಾಡುವಂಥ ಒಂದು ಅನಿವಾರ್ಯತೆ ಸದ್ಯ SITಗೆ ಇರುವಂಥದ್ದು. ಯಾವುದೋ ಒಬ್ಬ ಚಿನ್ನಯ್ಯ ಅಥವಾ ಯಾವುದೋ ಒಬ್ಬ ಯೂಟ್ಯೂಬರ್ನ ಹೇಳಿಕೆಗಳು ಮಾತ್ರ ಇಷ್ಟೊಂದು ದೊಡ್ಡ ಪ್ರಕರಣ ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಹಿಂದೆ ಕಾಣದ ಕೈಗಳು, ಒಂದಷ್ಟು ಕಾಣದ ಕೈಗಳು ಒಂದು ವ್ಯವಸ್ಥೆಯನ್ನು ಹಾಳು ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.